पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते हरिः ओम् प्राणादेरीशितारं परमसुखनिधिं सर्वदोषव्यपेतं सर्वान्तस्थं सुपूर्णं प्रकृतिपतिमजं सर्वबाह्यं सुनित्यं सर्वज्ञं सर्वशक्तिं सुरमुनिमनुजाद्यैः सदा सेव्यमानं विष्णुं वन्दे सदाहं सकलजगदनाद्यन्तमानन्ददं तं हरिः ओम् ತೈಲೋಕ್ಯಾಚಾರ್ಯ ಶ್ರೀಮದ್ ಆನಂದತೀರ್ಥ ಭಗವತ್ಪಾದರು ಅತ್ಯಂತ ವಿಸ್ತೃತವಾದಂತಹ ಅನೇಕ ರಹಸ್ಯ ಪ್ರಮೇಯಗಳಿಂದ ಕೂಡಿದಂತಹ ಉಪನಿಷತ್ತು ಬೃಹದಾರಣ್ಯಕೋಪನಿಷತ್ತು. ಆ ಬೃಹದಾರಣ್ಯಕೋಪನಿಷತ್ತಿಗೆ ಅತ್ಯಂತ ವಿಸ್ತಾರವಾದ ಭಾಷ್ಯವನ್ನ ರಚನೆ ಮಾಡ್ತಾ ಇದ್ದಾರೆ. ಅತ್ಯಂತ ವಿಸ್ತೃತವಾದ ಭಾಷ್ಯ ರಚನೆಯನ್ನು ಮಾಡುವಾಗ ನಾವು ಅದನ್ನ ಅಕ್ಷರಾಕ್ಷರಗಳ ಚಿಂತನೆಯನ್ನ ಮಾಡ್ತಾ ಬರ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಯಾಜ್ಞವಲ್ಕ್ಯರು ಮೈತ್ರೇಯಿ ದೇವಿಗೆ ಉಪದೇಶವನ್ನ ಮಾಡುವಂತಹ ಒಂದು ಪ್ರಸಂಗ. ಏನು ಯಾಜ್ಞವಲ್ಕ್ಯರು ಸನ್ಯಾಸವನ್ನ ಸ್ವೀಕಾರ ಮಾಡ್ತೇವೆ ಎಂಬುದಾಗಿ ಚಿಂತನೆಯನ್ನ ಮಾಡಿ ನಿರ್ಧಾರವನ್ನ ಮಾಡಿಕೊಂಡು ತನ್ನ ಹೆಂಡತಿಯರಿಗೆ ತಮ್ಮ ಆಸ್ತಿಯ ವಿಭಾಗಗಳನ್ನು ಮಾಡಿಕೊಡ್ತೇವೆ ಅಂತ ಹೇಳಿ ಮೈತ್ರೇಯಿ ಹತ್ರಕ್ಕೆ ಬಂದಾಗ ಮೈತ್ರೇಯಿ ಕೇಳ್ತಾಳೆ, ನೀವು ನನಗೆ ಕೊಡುವ ಆಸ್ತಿಯಿಂದ ನನಗೆ ಭಗವಂತನ ದರ್ಶನವಾಗುತ್ತಾ ಅಂತ ಅವಳ ಪ್ರಶ್ನೆ. ಇಲ್ಲ, ಭಗವಂತನ ದರ್ಶನವಾಗೋದಿಲ್ಲ ಅಂತ ಹೇಳಿದಾಗ ಮತ್ತೆ ಭಗವಂತನ ದರ್ಶನಕ್ಕೆ ಸಾಧಕವಾಗುವಂತ ಆಸ್ತಿ ಯಾವುದು ಅಂದ್ರೆ ವಿದ್ಯೆ. ಮೈತ್ರೇಯಿ ತನ್ನ ಪತಿಯಾದ ಯಾಜ್ಞವಲ್ಕ್ಯರಲ್ಲಿ ಕೇಳುವುದು ಯಾವುದು ಅಂತ ಕೇಳಿದ್ರೆ ಶಾಸ್ತ್ರವಿದ್ಯೆ. ಆ ಶಾಸ್ತ್ರವಿದ್ಯೆಯನ್ನು ಉಪದೇಶ ಮಾಡುವಾಗ ಆತ್ಮಾವಾರೇ ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಜಿಧ್ಯಾಸಿತವ್ಯ ಅಂತ ಒಂದೊಂದೇ ವಿಷಯಗಳನ್ನ ಹೇಳಿ 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 ಆತ್ಮನಾಮಕನಾದ ಭಗವಂತನ ದರ್ಶನವನ್ನ ಮಾಡಬೇಕು. ಆ ಭಗವಂತನ ದರ್ಶನವನ್ನ ನಾವು ಮಾಡಬೇಕಾದ್ರೆ ನಾವು ಭಗವಂತನ ವಿಷಯವನ್ನ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ಹೇಳಿ ಸಾಂಸಾರಿಕವಾದ ಎಲ್ಲವೂ ನಮಗೆ ಪ್ರೀತಿಯಾಗುವಂಥದ್ದು ಭಗವಂತನಿಂದಲೇ. ಆತ್ಮನಸ್ತು ಕಾಮಾಯ ಪತಿಃ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯ ಭವತಿ ಇತ್ಯಾದಿಯಾಗಿ ನಾವೆಲ್ಲ ಏನ್ ಕೇಳಿದ್ದೇವೆ ಆ ಎಲ್ಲ ತತ್ವಗಳನ್ನ ಉಪದೇಶ ಮಾಡಿಬಿಟ್ರು. ಉಪದೇಶ ಮಾಡಿ ಆದ್ಮೇಲೆ ಕೊನೆಗೆ ನಪ್ರೇತ್ಯ ಸಂಜ್ಞಾಸ್ತಿ ಅಂತ ಹೇಳಿ ಭಗವಂತನನ್ನ ತಿಳಿದ ಆ ಸಾಧಕ ಸಂಸಾರವನ್ನ ನಾಶ ಮಾಡಿಕೊಂಡು ಮುಕ್ತನಾಗಿ ಬಿಡ್ತಾನೆ. ಮುಕ್ತನಾದ ಮೇಲೆ ಅಲ್ಲಿ ಜ್ಞಾನ ಗೀನ ಏನೂ ಇರೋದಿಲ್ಲ ಅಂತ ಹೇಳ್ಬಿಟ್ರು. ನಪ್ರೇತ್ಯ ಸಂಜ್ಞಾಸ್ತಿ, ಮುಕ್ತನಾದವನಿಗೆ ಜ್ಞಾನಾದಿಗಳು ಏನೂ ಇರೋದಿಲ್ಲ ಅಂದ್ಬಿಟ್ರು. ಈ ಪ್ರಶ್ನೆಗೆ ಈ ತರ ಹೇಳಿದ್ದಕ್ಕೆ ಮೈತ್ರೇಯಿಗೆ ಶಾಕ್ ಆಯ್ತು. ಏನ್ ಸ್ವಾಮಿ, ನನಗೆ ಮೋಹವನ್ನ ಉಂಟು ಮಾಡ್ತಿದ್ದೀರಿ, ಅಪ್ರೇತ್ಯ ಸಂಜ್ಞಾಸ್ತಿ, ಮುಕ್ತರಾದ ಮೇಲೆ ಏನೂ ಇಲ್ಲ ಅಂತ ಅಂದ್ಬಿಟ್ರೆ ಜ್ಞಾನ ಇಲ್ಲ ಅಂದ್ಮೇಲೆ ಅಜ್ಞಾನ ಇದೆ ಅಂತ ಅರ್ಥ ಆಗತ್ತಲ್ಲ. ಅಜ್ಞಾನ ಅನ್ನೋದು ಪರಮ ಪುರುಷಾರ್ಥ ಮೋಕ್ಷ ಅಂತ ಆಗ್ಬಿಟ್ರೆ ಅಜ್ಞಾನ ರೂಪವಾದ ಮೋಕ್ಷವನ್ನ ಪಡೀಬೇಕು ಅಂತ ಯಾವ ಸಾಧಕ ತಾನೇ ಪ್ರಯತ್ನ ಮಾಡ್ತಾನೆ? ಪ್ರತಿಯೊಬ್ಬರೂ ಪ್ರಯತ್ನವನ್ನ ಮಾಡುವಂಥದ್ದು ಯಾವುದಕ್ಕೋಸ್ಕರ ಅಂತ ಹೇಳಿದರೆ ಸ್ವರೂಪ ಆನಂದವನ್ನ ಅನುಭವಿಸುವಂತಹ, ಚೆನ್ನಾಗಿದೆ ಇಲ್ಲಿ, ಸುಖವನ್ನ ಕೊಡುವಂತಹ ಮೋಕ್ಷವನ್ನ ಅಪೇಕ್ಷೆ ಮಾಡ್ತಾರೆ ಪ್ರತಿಯೊಬ್ಬ ಸಾಧಕರು. ಸಾಧಕರಿಗೆ ಯಾವ್ದು ಅಪೇಕ್ಷೆ ಇದೆ? ಮೋಕ್ಷಾಪೇಕ್ಷೆ ಇದೆ ಅಲ್ವಾ? ಆ ಮೋಕ್ಷ ಹೇಗಿರ್ಬೇಕು? ಸುಖ ಸ್ವರೂಪವಾಗಿರ್ಬೇಕು ಮೋಕ್ಷ. ನೀವಿಲ್ಲಿ ನಪ್ರೇತ್ಯ ಸಂಜ್ಞಾಸ್ತಿ ಎನ್ನುವ ವಾಕ್ಯದಿಂದ ಮೋಕ್ಷದಲ್ಲಿ ಅಜ್ಞಾನ ಇದೆ ಅಂದ್ಬಿಟ್ರೆ ಅದಕ್ಕೋಸ್ಕರವಾಗಿ ನಾವು ಯಾಕೆ ತುಂಬಾ ಕಷ್ಟಪಡಬೇಕು, ಒದ್ದಾಡ್ಬೇಕು, ಮಹಾಪ್ರಯತ್ನವನ್ನ ಪಡಬೇಕು ಅಂದ್ರೆ ಯಾಜ್ಞವಲ್ಕ್ಯರು ಹೇಳ್ತಾರೆ, ಅಯ್ಯೋ ನಾನು ಹೇಳಿದ್ದು ನೀನು
ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ಯಮ್ಮ. ನಾನು ಹೇಳಿದ್ದು ಮೋಕ್ಷದಲ್ಲಿ ಅಜ್ಞಾನ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಮತ್ತೇನರ್ಥ? ಮುಕ್ತರಾದ ಜೀವರಿಗೆ ಬೇರೆ ಮುಕ್ತರಾದವರ ಸಂಪರ್ಕ ಇದೆ, ಮಾತಾಡ್ತಾರೆ, ಪೂರ್ವಕಲ್ಪದಲ್ಲಿ ಮುಕ್ತರಾದವರನ್ನು ನೋಡ್ತಾರೆ, ಈಗಿನ ಕಲ್ಪದಲ್ಲಿ ಮುಕ್ತರಾದವರನ್ನು ನೋಡ್ತಾರೆ, ಭಗವಂತನನ್ನ ನೋಡ್ತಾರೆ, ಎಲ್ಲ ಅನುಭವ ಇದೆ. ಸುಖ, ಜ್ಞಾನ, ಆನಂದ ನೋಡ್ತಾರೆ, ಕೇಳ್ತಾರೆ, ಮುಟ್ತಾರೆ, ಭೋಗ ಮಾಡ್ತಾರೆ, ಎಲ್ಲ ಇದೆ. ಅಪ್ರೇತ್ಯ ಸಂಜ್ಞಾಸ್ತಿ ಅಂದ್ರೆ ಅಮುಕ್ತರಾದವರಿಗೆ ಮುಕ್ತರ ಬಗ್ಗೆ ಜ್ಞಾನ ಇಲ್ಲ ಅಂತ ಅರ್ಥ. ನಿನ್ನೆ ನಾವು ಕೇಳಿದ್ವಿ, ಮುಕ್ತರಾಗಿ ಬಿಟ್ರೆ ಅವರ ಲಾಭ ಏನು ಅಂತಂದ್ರೆ, ಅಮುಕ್ತರಿಗೆ, ಸಂಸಾರದಲ್ಲಿ ಇರುವಂತಹ ಜೀವರಿಗೆ ಮುಕ್ತರ ಬಗ್ಗೆ ಏನೂ ಗೊತ್ತಾಗೋದಿಲ್ಲ ಅನ್ನೋದರ್ಥ ಅಂತ ಹೇಳಿ ಅದ್ವೈತ ಪರವಾದ ಮೋಕ್ಷವನ್ನು ನಿರಾಕರಣೆ ಮಾಡಿದ್ರು. ಏನೂ ಇಲ್ಲದ ಅಜ್ಞಾನ ರೂಪವಾದದ್ದು ಮೋಕ್ಷ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಹಾಭಾರತದಲ್ಲಿ ಮೋಕ್ಷ ಧರ್ಮದಲ್ಲಿ ಅತ್ಯಂತ ಸ್ಪಷ್ಟವಾಗಿ ವೇದವ್ಯಾಸ ದೇವರು ಒಂದು ಮಾತು ಹೇಳ್ತಾರೆ, ಮಗ್ನಸ್ಸಿ ಪರೇ ಅಜ್ಞಾನೇ ಕಿನ್ನು ದುಃಖತರಂ ಭವೇತ್. ಅದನ್ನ ಶ್ರೀಮದಾಚಾರ್ಯರು ತಗೊಂಡ್ರು, ಭಾಷ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ರು. ಅಜ್ಞಾನದಲ್ಲಿ ಮುಳುಗುವುದಕ್ಕಿಂತಲೂ ದೊಡ್ಡದಾಗಿರತಕ್ಕಂತಹ ದುಃಖ ಲೋಕದಲ್ಲಿ ಯಾವುದೂ ಇಲ್ಲ ಅಂತಿರೋದ್ರಿಂದ ಈ ಸಂಸಾರಾವಸ್ಥೆಯಲ್ಲೇ ಅಜ್ಞಾನ ಅನ್ನೋ ದುಃಖ ರೂಪ ಆಗಿರ್ಬೇಕಾದ್ರೆ ಮುಕ್ತಾವಸ್ಥೆಯಲ್ಲಿ ಅಜ್ಞಾನ ಇರುತ್ತೆ ಅಂತ ಹೇಳಲಿಕ್ಕಾಗತ್ತಾ? ಸಾಧ್ಯ ಇಲ್ಲ. ಆದ್ದರಿಂದ ದೇವರ ಬಗ್ಗೆ ಶ್ರವಣ ಮಾಡಬೇಕು, ಅಲ್ಲಿಂದ ಆರಂಭ ಮಾಡಿಕೊಂಡು ಮುಕ್ತನ ಬಗ್ಗೆ ಸಂಸಾರಿ ಜೀವರಿಗೆ, ಅಮುಕ್ತರಿಗೆ ಏನೊಂದೂ ಗೊತ್ತಾಗೋದಿಲ್ಲ ಅಲ್ಲಿವರೆಗೂ ಉಪದೇಶವನ್ನ ಮಾಡಿದರು. ಮಧ್ಯ ಮಧ್ಯದಲ್ಲಿ ಆಚಾರ್ಯರು ಭಾಷ್ಯ ರಚನೆ ಮಾಡಿ ಆ ಯಾಜ್ಞವಲ್ಕ್ಯರ ಮಾತನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಉಪಕಾರ ಮಾಡಿದ್ರು. ಈಗ ಹಯಗ್ರೀವ ಸಂಹಿತ ಎನ್ನುವಂತಹ ಪ್ರಮಾಣ ವಾಕ್ಯಾನುಸಾರವಾಗಿ ಇಡೀ ಮೈತ್ರೇಯಿ ಬ್ರಾಹ್ಮಣ ಯಾಜ್ಞವಲ್ಕ್ಯರು ಉಪದೇಶ ಮಾಡಿದ ಸಮಗ್ರ ಸಾರವನ್ನ ಈ ಪ್ರಮಾಣ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಏನದು? ಇವಳು ಏನ್ ಹೇಳಿದ್ಲು? ಪ್ರತಿಯೊಂದು ನವ ಅರೇ ಪತ್ಯುಃ ಕಾಮಾಯ ಪತಿಃ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿಃ ಪ್ರಿಯೋ ಭವತಿ ಆರಂಭ ಆಯ್ತು. ಗಂಡನಿಗೋಸ್ಕರವಾಗಿ ಗಂಡ ಪ್ರಿಯನಾಗೋದಿಲ್ಲ. ಗಂಡ ತನ್ನ ಇಚ್ಛೆಯಿಂದ ಹೆಂಡತಿಗೆ ಪ್ರಿಯನಾಗೋದಿಲ್ಲ, ಭಗವದಿಚ್ಛೆಯಿಂದ ಪ್ರಿಯನಾಗ್ತಾನೆ. ಹೆಂಡತಿ ಗಂಡನಿಗೆ ತನ್ನ ಇಚ್ಛೆಯಿಂದ ಪ್ರಿಯಳಾಗೋದಿಲ್ಲ, ಭಗವದಿಚ್ಛೆಯಿಂದ ಪ್ರಿಯಳಾಗ್ತಾಳೆ. ಮಕ್ಕಳು, ಸಂಪತ್ತು, ಕೊನೆಗೆ ನಾನು, ನನ್ನ ಮೇಲೆ ನನಗೆ ಪ್ರೀತಿ ಆಗಬೇಕು ಅಂದ್ರೆ ಭಗವಂತನ ಇಚ್ಛೆ ಇರ್ಬೇಕು. ಅಂದ್ರೆ ಎಲ್ಲಕ್ಕೂ ಭಗವಂತನ ಇಚ್ಛೆಯೇ ಕಾರಣ. ಭಗವಂತನ ಇಚ್ಛೆ ಇಲ್ಲ ಅಂದ್ರೆ ಯಾವ ವ್ಯಾಪಾರವೂ, ಯಾರಿಗೆ ಯಾರ ಮೇಲೆ ಪ್ರೀತಿಯೂ ಬರೋದಿಲ್ಲ ಅನ್ನೋದು ಆ ಖಂಡದ ಸಾರ. ಅದನ್ನ ಆಚಾರ್ಯ ಹೇಳ್ತಾರೆ ಭಾಷ್ಯದಲ್ಲಿ, ಪತಿರ್ಜಾಯ ಪ್ರಿಯೋ ನೈವ ಸ್ವೇಚ್ಛಯಾತು ಭವಿಷ್ಯತಿ, ವಿಷ್ಣೋರಿಚ್ಛಾ ಬಲೇನೈವ ಸ್ವಯಂಚ ಸ್ವಪ್ರಿಯೋ ಭವೇತ್, ವಿಷ್ಣೋರಿಚ್ಛಾ ವಶೇನೈವ ಹಂತಿ ಹಿ ಆತ್ಮಾನಮಾತ್ಮನ ಸ್ವಾತ್ಮಾನಮಪ್ರಿಯಂ ಕೃತ್ವಾ ನಿರಯೇ ಪಾತಯತ್ಯಪಿ ಪ್ರಾಧಾನ್ಯೇನ ಹರೇರ್ಜ್ಞಾನಾತ್ ಸರ್ವಂ ವಿದಿತವದ್ಭವೇತ್. ಎಷ್ಟು ಸ್ಪಷ್ಟ ನೋಡಿ ಹೇಳ್ತಾರೆ ಆಚಾರ್ಯರು, ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಚಿಂತನೆಯನ್ನು ಕೊಡ್ತಾ ಇದ್ದಾರೆ ಶ್ರೀಮದ್ ಆಚಾರ್ಯರು. ಗಂಡ ಪತಿ ಜಾಯಾ ಪ್ರಿಯೋ ನೈವ ಸ್ವೇಚ್ಛಯಾತು ಭವಿಷ್ಯತಿ. ಪತಿ ಗಂಡ ತನ್ನ ಇಚ್ಛೆಯಿಂದ ನಾನು ಹೆಂಡತಿಗೆ ಇವತ್ತು ಪ್ರಿಯನಾಗಿರ್ಬೇಕು ಅಂದ್ರೆ ಪ್ರಿಯನಾಗೋದಿಲ್ಲ. ಮತ್ತೆ ವಿಷ್ಣೋರಿಚ್ಛಾ ಬಲೇನೈವ, ಭಗವಂತನ ಇಚ್ಛೆಯಿಂದಲೇ, ಭಗವಂತನ ಇಚ್ಛಾ ಬಲದಿಂದಲೇ ಗಂಡ ತನ್ನ ಹೆಂಡತಿಗೆ ಪ್ರಿಯನಾಗ್ತಾನೆ. ಬರೀ ಗಂಡ ಹೆಂಡತಿಗೆ ಪ್ರಿಯನಾಗೋದು, ಹೆಂಡತಿ ಗಂಡನಿಗೆ ಪ್ರಿಯನಾಗೋದು ತನ್ನ ಇಚ್ಛೆಯಿಂದ ಅಲ್ಲ, ಭಗವಂತನ ಇಚ್ಛೆಯಿಂದ ಮಾತ್ರ ಅಲ್ಲ, ನನಗೆ ನಾನು ಪ್ರಿಯನಾಗೋದು.
ಕೆಲವೊಂದ್ಸಲ ನಮಗೆ ನಮ್ಮ ಮೇಲೆ ಅಸಹ್ಯ ಬಂದ್ಬಿಡುತ್ತೆ, ಯಾಕಾದ್ರೂ ಬದುಕಿರ್ಬೇಕು ಅನ್ಸ್ಬಿಡುತ್ತೆ, ಸತ್ತೋದ್ರೆ ಸಾಕು ಅನ್ಸ್ಬಿಡುತ್ತೆ ಜೀವರಿಗೆ. ನಮ್ಮ ಮೇಲೆ ನಮಗೆ ಅಸಹ್ಯ ಅನ್ನೋದು ಬಂದು ಬಿಡುತ್ತೆ. ಯಾಕೆ? ನಮ್ಮನ್ನ ನಾವು ಪ್ರೀತಿಸುವಂತೆ ಭಗವಂತನ ಇಚ್ಛೆ ಇಲ್ಲ ಅವತ್ತಿನ ದಿವಸ. ಎಂಥ ದೊಡ್ಡ ಅನುಸಂಧಾನ ಕೊಡ್ತಾರೆ ನೋಡಿ ಯಾಜ್ಞವಲ್ಕ್ಯರು ಮೈತ್ರೇಯಿಗೆ. ವಿಷ್ಣೋರಿಚ್ಛಾ ಬಲೇನೈವ ಸ್ವಯಂಚ ಸ್ವಪ್ರಿಯೋ ಭವೇತ್. ನನ್ನ ಮೇಲೆ ನನಗೆ ಇಷ್ಟ ಆಗ್ಬೇಕು ಅಂದ್ರೆ, ನನ್ನ ಮೇಲೆ ನನಗೆ ಪ್ರೀತಿ ಉಂಟಾಗಬೇಕು ಅಂದ್ರೆ ಭಗವದ್ ಇಚ್ಛೆ ಬರಬೇಕು. ಯಾಕೆ? ಇಲ್ಲ ಅಂದ್ರೆ ತನ್ನ ಮೇಲೆ ತನಗೆ ಆಸೆ ಇಲ್ಲದೆ ಮನುಷ್ಯ ಸೂಸೈಡ್ ಮಾಡ್ಕೊಂಡ್ಬಿಡ್ತಾನಲ್ಲ, ಹ್ಯಾಂಗ್ ಮಾಡ್ಕೊಂತಾನೆ, ವಿಷ ತಗೊಳ್ತಾನೆ, ಮೇಲಿಂದ ಬಿದ್ದು ಕೆಳಗೆ ಸತ್ತು ಹೋಗ್ತಾನೆ, ಆತ್ಮಹತ್ಯೆಯನ್ನು ಮಾಡ್ಕೊಂಡ್ಬಿಡ್ತಾನೆ. ಮನುಷ್ಯ ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ಬಿಟ್ರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ. ಹೇಗೆ? ಇವತ್ತು ದೇವರಿಗೆ ಒಂದು ಇಚ್ಛೆ ಬಂತು, ನನ್ನ ಮೇಲೆ ನನಗೆ ಅಸಹ್ಯ ಬರುವಂತೆ ಆಗಿಬಿಟ್ರೆ ಅವನೇನ್ ಮಾಡ್ತಾನೆ? ಆತ್ಮಹತ್ಯೆ. ಅಂದ್ರೆ ನಾವೆಲ್ಲರೂ ನಿಂತಿರುವುದು ಭಗವಂತನ ಇಚ್ಛೆಯ ಮೇಲೆ, ಇಚ್ಛಾಧೀನ. ಸಮಸ್ತ ಪ್ರಪಂಚವು ಭಗವಂತನ ಇಚ್ಛಾಧೀನವಾಗಿದೆ. ಎಷ್ಟು ಸ್ಪಷ್ಟ ಹೇಳ್ತಾರೆ ನೋಡಿ. ಬರೀ ಗಂಡ ಹೆಂಡತಿಗೆ ಪ್ರಿಯನಾಗುವುದು, ಹೆಂಡತಿ ಗಂಡನಿಗೆ ಪ್ರಿಯಳಾಗೋದಲ್ಲ, ಬದುಕೋದು. ಬದುಕಲಿಕ್ಕೆ ಭಗವದ್ ಇಚ್ಛೆ ಬೇಕು ನಮಗೆ. ಅದಿಲ್ಲ ಅಂದ್ಬಿಟ್ರೆ ನಮ್ಮ ಮೇಲೆ ನಮಗೆ ಅಸಹ್ಯ ಆಗ್ಬಿಟ್ಟು ಭಗವದ್ ಇಚ್ಛೆಯಿಂದ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ. ಅಂತಿ ಹ್ಯಾತ್ಮಾನಮಾತ್ಮನ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ. ಮತ್ತೆ ಕೆಟ್ಟ ಕೆಲಸಗಳನ್ನ ಮಾಡ್ತಾನೆ, ಕೆಟ್ಟ ಕೆಲಸಗಳನ್ನ ಮಾಡ್ತಾನೆ. ಕೆಟ್ಟ ಕೆಲಸಗಳನ್ನ ಮಾಡಿ ನಿರಯೇ ಪಾತಯತ್ಯಪಿ, ನರಕಕ್ಕೆ ಹೋಗಿ ಬೀಳುವಂತಹ ವ್ಯಾಪಾರವನ್ನ ಮಾಡ್ಕೊಂಡ್ಬಿಡ್ತಾನೆ. ಇದೆಲ್ಲ ಭಗವಂತನ ಇಚ್ಛೆಯಿಂದ, ಭಗವದಿಚ್ಛೆಯಿಂದ ತನ್ನ ಮೇಲೆ ತಾನು ಅಸಹ್ಯ ಪಟ್ಟುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಬುದ್ಧಿಪೂರ್ವಕವಾಗಿ ಗೊತ್ತಿದ್ದು ಶಾಸ್ತ್ರ ವಿರುದ್ಧವಾದ ಕರ್ಮಗಳನ್ನ ಮಾಡಿ ನರಕಕ್ಕೆ ಹೋಗಿ ಬೀಳ್ತಾನೆ. ಆದ್ದರಿಂದ ಎಲ್ಲವೂ ನಿಂತಿರುವುದು ಭಗವಂತನ ಇಚ್ಛೆಯ ಮೇಲೆ. ನಮಗೆ ಎಲ್ಲವೂ ಪ್ರಿಯವಾಗುವುದು, ನಾವು ಎಲ್ಲರಿಗೂ ಪ್ರಿಯರಾಗುವುದು ಭಗವದಿಚ್ಛಾಧೀನವಾಗಿದೆ. ಆದ್ದರಿಂದ ಮುಖ್ಯವಾಗಿ ಎಲ್ಲ ಜಗತ್ತೂ ಭಗವದಧೀನ, ಪ್ರಧಾನನಾದವನು ಭಗವಂತ ಎನ್ನುವ ಜ್ಞಾನವನ್ನು ನಾವು ಪಡೆದು ಬಿಟ್ರೆ ಎಲ್ಲವನ್ನೂ ತಿಳಿದುಕೊಳ್ಳುವುದರಿಂದ ಏನು ಫಲ ಬರುತ್ತೆ? ಪ್ರತಿಯೊಂದು ಪದಾರ್ಥವನ್ನು ತಿಳಿದು ಅನುಸಂಧಾನ ಮಾಡೋದರಿಂದ ಏನು ಫಲ ಇದೆ, ಆ ಫಲ ವಿಷ್ಣು ಸರ್ವೋತ್ತಮತ್ವ ಜ್ಞಾನದಿಂದ ಬರುತ್ತೆ. ಭಗವಂತ ಸರ್ವಪ್ರಧಾನ, ಎಲ್ಲ ಜಗತ್ತು ಭಗವಂತನ ಇಚ್ಛಾಧೀನ ಎನ್ನುವ ಜ್ಞಾನದಿಂದ ಜಗತ್ತನ್ನೇ ತಿಳಿದಂತಹ ಫಲ ಅನ್ನೋದು ಬಂದ್ಬಿಡುತ್ತೆ. ಆದ್ದರಿಂದ ಬ್ರಾಹ್ಮಣ ಜಾತಿಗೆ ಅಭಿಮಾನಿಗಳಾದ ಚತುರ್ಮುಖ ಬ್ರಹ್ಮದೇವರೂ ಭಗವಂತನ ಅಧೀನ, ಕ್ಷತ್ರಿಯ ಜಾತಿಗೆ ಅಭಿಮಾನಿಗಳಾದ ಮುಖ್ಯ ಪ್ರಾಣದೇವರು ಭಗವಂತನ ಅಧೀನ, ದುಡ್ಡಿಗೆ ಅಭಿಮಾನಿಯಾದ ಕುಬೇರ, ವಿಶ್ವೇ ದೇವತೆಗಳು, ಲೋಕಾಭಿಮಾನಿಗಳಾದ ದಿಗಭಿಮಾನಿಗಳ ದೇವತೆಗಳು, ಎಲ್ಲಕ್ಕೂ ಅಭಿಮಾನಿನಿಯಾದ ಮಹಾಲಕ್ಷ್ಮೀ ದೇವಿ, ಅವರೆಲ್ಲರೂ ಭಗವಂತನ ಅಧೀನ ಅಧೀನ ಅಂತ ಚಿಂತನೆ ಮಾಡಬೇಕು. ಒಂದು ವೇಳೆ ಹಾಗೆ ಚಿಂತನೆ ಮಾಡ್ಲಿಲ್ಲ ಅಂದ್ರೆ ಆಯಾ ಪದಾರ್ಥಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು ನಮ್ಮನ್ನ ನರಕಕ್ಕೆ ಹಾಕ್ಬಿಡ್ತಾರೆ. ಯಾಕೆ? ನೀನು ಹಾಳಾಗಿ ಹೋಗು, ಆದ್ರೆ ನಮ್ಮನ್ನ ದೇವರ ಅಧೀನ ಅಂತ ನೀನ್ ತಿಳ್ಕೊಳ್ಳಿಲ್ಲ. ಬ್ರಹ್ಮದೇವರನ್ನ ಭಗವಂತನ ಅಧೀನ ಅಂತ ಚಿಂತನೆ ಮಾಡಬೇಕು. ವಾಯುದೇವರನ್ನ, ಕುಬೇರನನ್ನ, ವಿಶ್ವೇ ದೇವತೆಗಳನ್ನ, ದಿಗ್ದೇವತೆಗಳನ್ನ, ಸರ್ವಾಭಿಮಾನಿನಿಯಾದ ಮೂಲ ಪ್ರಕೃತಿ ಮಹಾಲಕ್ಷ್ಮೀ ದೇವಿಯನ್ನ, ಇವರೆಲ್ಲರನ್ನೂ ಭಗವಂತನ ಅಧೀನ ಅಂತ ಚಿಂತನೆ ಮಾಡ್ಕೊಳ್ಬೇಕು. ಎಲ್ಲರೂ ಭಗವಂತನಲ್ಲಿದ್ದಾರೆ, ಭಗವಂತನಿಂದ ಹುಟ್ಟಿದ್ದಾರೆ, ಭಗವಂತನಲ್ಲಿ ಆಶ್ರಯರಾಗಿದ್ದಾರೆ, ಭಗವಂತನ ಅಧೀನರಿದ್ದಾರೆ ಅಂತ ಚಿಂತನೆ ಮಾಡಬೇಕು. ಹಾಗೆ ಮಾಡ್ಲಿಲ್ಲ ಅಂದ್ರೆ ಅಂಧಂತಮಸ್ಸು. ಏನು ಬಂತು ಅದರ ಸಾರವನ್ನ ಹೇಳ್ತಾರೆ ಆಚಾರ್ಯಲ್ಲಿ. ಬ್ರಹ್ಮಜಾತ್ಯಾತ್ಮಕಂ ವೇತ್ತಿ ನೈವ ವಿಷ್ಣುವ ಶಂಹಿಯ ಬ್ರಹ್ಮಾಣಂತು ತಥೋ ಬ್ರಹ್ಮ ಪಾತಯೇ ತಮಸಿ ಧ್ರುವಂ ಏವಂ ಕ್ಷತ್ರಾತ್ಮಕೋ ವಾಯುಃ ವಿತ್ತರೂಪಶ್ಚ ವಿತ್ತಪಃ ಪಂಚಭೂತಾನಿ ವಿಶ್ವೇ ಚ ದೇವಾಃ ಲೋಕಾಭಿಮಾನಿನಃ
ಸರ್ವಾಭಿಮಾನಿನಿ ದೇವಿ ಮೂಲ ಪ್ರಕೃತಿರೇವ ಚ ಸರ್ವಂ ವಿಷ್ಣು ಸ್ಥಿತಂ ವಿಷ್ಣೋರ್ಜಾತಂ ವಿಷ್ಣೋರ್ವಶೇ ಸ್ಥಿತಂ. ಅದ್ಭುತವಾದ ಅನುಸಂಧಾನ. ಗಂಡ ಹೆಂಡತಿಯರ ಮಧ್ಯೆ ಇರಬೇಕಾದಂತಹ ಸಂಬಂಧ ಅದೊಂಥರ ಫಿಸಿಕಲ್ ಆಗ್ಲಿ ಮಾನಸಿಕವಾಗ್ಲಿ ಅದನ್ನ ದಾಟಿ ಅಧ್ಯಾತ್ಮ ಸಂಬಂಧವಾಗಬೇಕು, ತತ್ವಜ್ಞಾನಕ್ಕೆ ಪೂರಕವಾದಂತಹ ಸಂಬಂಧ ಆಗಬೇಕು. ಆಗಲೇ ಸುಖ, ಆಗಲೇ ನೆಮ್ಮದಿ, ಆಗಲೇ ಮೋಕ್ಷ ಸಾಧನೆಗೆ ನಿಧಾನವಾಗಿ ನಡ್ಕೊಂಡು ಹೋಗ್ಬೋದು. ಇದು ಪಾಠ ನಮಗೆ. ಬ್ರಹ್ಮತಂ ಪರಾದಾತ್ ಕ್ಷತ್ರಂತಂ ಪರಾದಾತ್ ಅಂತೆಲ್ಲ ಬಂತಲ್ಲ ಮಂತ್ರ. ಅದರ ಸಾರವನ್ನ ಆಚಾರ್ಯ ಹೇಳ್ತಾರೆ. ಬ್ರಾಹ್ಮಣ ಜಾತಿಗೆ ಅಭಿಮಾನಿಯಾದವನು, ಬ್ರಾಹ್ಮಣ ಜಾತಿಯಲ್ಲಿ ಬಂದವನು ಚತುರ್ಮುಖ ಬ್ರಹ್ಮ. ಅಂತಹ ಚತುರ್ಮುಖ ಬ್ರಹ್ಮದೇವರು ಭಗವಂತನ ವಶದಲ್ಲಿದ್ದಾರೆ ಅಂತ ಯಾರು ತಿಳಿದುಕೊಳ್ಳೋದಿಲ್ಲ ಅವರನ್ನ ಚತುರ್ಮುಖ ಬ್ರಹ್ಮದೇವರು ಅಂಧಂತ ಮಸ್ಸಿಗೆ ಹಾಕ್ಬಿಡ್ತಾರೆ. ಹಾಗೆ ಕ್ಷತ್ರ ಜಾತಿಗೆ ಅಭಿಮಾನಿಗಳಾಗಿ ಕ್ಷತ್ರಿಯರು ಅಂತ ಅನ್ನಿಸಿಕೊಳ್ಳುವ ಮುಖ್ಯ ಪ್ರಾಣದೇವರನ್ನ ಯಾರು ಭಗವಂತನ ಅಧೀನ ಅಂತ ಚಿಂತನೆ ಮಾಡೋದಿಲ್ಲ ಅವರನ್ನ ವಾಯುದೇವರು ತಮಸ್ಸಿಗೆ ಹಾಕಿಬಿಡ್ತಾರೆ. ಹಾಗೆ ಸಂಪತ್ತಿಗೆ ಅಭಿಮಾನಿಯಾದ ಕುಬೇರ, ಪಂಚಭೂತಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು, ವಿಶ್ವೇ ದೇವತೆಗಳು, ಎಲ್ಲ ಲೋಕಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು ಮತ್ತು ಸರ್ವಾಭಿಮಾನಿನಿಯಾದಂತಹ ಮೂಲ ಪ್ರಕೃತಿ ಮಹಾಲಕ್ಷ್ಮೀ ದೇವಿ, ಇವರೆಲ್ಲರೂ ಭಗವಂತನ ಅಧೀನ ಅಲ್ಲ, ಇವರೆಲ್ಲರೂ ಸ್ವತಂತ್ರರು ಅಂತ ನಾವು ಚಿಂತನೆ ಮಾಡಿಬಿಟ್ರೆ, ಅನುಸಂಧಾನವನ್ನು ಮಾಡಿಬಿಟ್ರೆ ಆ ಎಲ್ಲ ದೇವತೆಗಳು, ಬ್ರಹ್ಮದೇವರು, ವಾಯುದೇವರು, ಕುಬೇರ, ಪಂಚಭೂತಾಭಿಮಾನಿ ದೇವತೆಗಳು, ವಿಶ್ವೇ ದೇವತೆಗಳು, ಸಕಲ ಲೋಕಕ್ಕಭಿಮಾನಿಗಳಾದಂತಹ ದೇವತೆಗಳು, ಸರ್ವಾಭಿಮಾನಿನಿಯಾದ ಮೂಲ ಪ್ರಕೃತಿ ಮಹಾಲಕ್ಷ್ಮಿ, ಇವರೆಲ್ಲರೂ ಅನ್ಯಥಾ ಜ್ಞಾನವನ್ನ ಪಡೆದಿರತಕ್ಕವನನ್ನ ಅಂಧಂತಮಸ್ತಿಗೆ ಹಾಕಿಬಿಡ್ತಾರೆ. ಆದ್ದರಿಂದ ನಾವು ತಿಳಿದುಕೊಳ್ಳಬೇಕಾದ್ದೇನು, ಇವರೆಲ್ಲರೂ ಭಗವಂತನನ್ನ ಆಶ್ರಯ ಮಾಡಿಕೊಂಡಿದ್ದಾರೆ, ಇವರೆಲ್ಲರೂ ಭಗವಂತನಿಂದ ಹುಟ್ಟುತ್ತಾರೆ. ಮಹಾಲಕ್ಷ್ಮೀ ದೇವಿ ಜೊತೆಲೇ ಇರ್ತಾಳೆ. ಸೃಷ್ಟಿ ಮಾಡುವುದು, ಲಕ್ಷ್ಮೀ ದೇವಿಗೆ ಸೃಷ್ಟಿ ಮಾಡುವಂತೆ ಪ್ರೇರಣೆ ಮಾಡೋದೇ ಮಹಾಲಕ್ಷ್ಮೀ ದೇವಿಯ ಸೃಷ್ಟಿ ಅಂತ ಶಾಸ್ತ್ರ ಹೇಳುತ್ತೆ. ಒಟ್ನಲ್ಲಿ ಎಲ್ಲರೂ ಭಗವಂತನನ್ನ ಆಶ್ರಯ ಮಾಡಿಕೊಂಡಿದ್ದಾರೆ, ಎಲ್ಲರೂ ಭಗವಂತನಿಂದಲೇ ಹುಟ್ಟುತ್ತಾರೆ. ಹುಟ್ಟಿದ ಎಲ್ಲರೂ ಯಾವಾಗಲೂ ಭಗವಂತನ ವಶದಲ್ಲೇ ಇರ್ತಾರೆ ಅಂತ ಅನುಸಂಧಾನ ಮಾಡಿಕೊಂಡ್ರೆ ಅದು ಸಾರ್ಥಕ. ಅದನ್ನ ನಮಗೆ ತಿಳಿಸಿಕೊಡ್ಬೇಕು ಅಂತ ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಅರ್ಥವಾಗಲಿ ಅಂತ 3 ಉದಾಹರಣೆಗಳನ್ನ ಕೊಟ್ರು, ಶಂಖಾದಿಗಳ ಉದಾಹರಣೆಯನ್ನ ಕೊಟ್ರು. ಅದರ ಸಾರವನ್ನ ಹೇಳ್ತಾರೆ. ಶಂಖ ಶಬ್ದೋ ಯಥಾ ಶಂಖ ದೇವತಾ ವಶಗ ಸ್ಥಿತ. ಎಲ್ಲಕ್ಕೂ ಭಗವಂತನ ಆಶ್ರಯ ಅನ್ನೋದು ಪ್ರಧಾನವಾದಂತಹ ತತ್ವ. ಶಂಖದಿಂದ ಒಂದು ಶಬ್ದ ಬರುತ್ತೆ. 3 ಉದಾಹರಣೆ ಕೊಟ್ರಲ್ಲ, ಶಂಖದಿಂದ, ದುಂದುಭಿಯಿಂದ, ವೀಣೆಯಿಂದ ಬರುವಂತಹ ಎಲ್ಲ ಶಬ್ದವು ಅದರ ಅಧೀನ ಹೇಗೋ ಹಾಗೆ ಎಲ್ಲ ಜಗತ್ತು ಭಗವಂತನ ಅಧೀನ ಅಂತ ಏನ್ ಹೇಳಿದ್ರು, ಅದರಂತೆ ಶಂಖದಿಂದ ಏನು ಓಂ ಅಂತ ಶಂಖದ ಶಬ್ದ ಬರುತ್ತೆ, ಆ ಶಂಖದಿಂದ ಬರುವ ಶಬ್ದ ಯಾರ ಕಂಟ್ರೋಲ್ನಲ್ಲಿದೆ? ಶಂಖಾಭಿಮಾನಿಯಾದಂತಹ ದೇವತೆಯ ಕಂಟ್ರೋಲ್ನಲ್ಲಿ ಇದೆ. ಅದರಂತೆ ಭಗವಂತನಿಂದ ಬಂದಿರತಕ್ಕ ಈ ಜಗತ್ತು ನೋಡಿ, ಅಲ್ಲಿ ಹೇಳ್ಬಿಟ್ರು, ಶಂಖದಿಂದ ಬಂದ ಶಬ್ದಕ್ಕೂ ಶಂಖಕ್ಕೂ ಅಭೇದ ಅಂತ ಚಿಂತನೆ ಮಾಡೋ ಹಾಗಿಲ್ಲ. ಶಂಖಕ್ಕೂ ಶಂಖ ಶಬ್ದಕ್ಕೂ ಅಭೇದ ಅಂದ್ರೆ ಶಂಖ ಶಬ್ದ ಎರಡು ಒಂದೇ ಐಕ್ಯ ಚಿಂತನೆಯನ್ನ ಮಾಡ್ಕೊಂಡ್ಬಿಟ್ರೆ ಸಿದ್ಧಾಂತ ಉಳಿಯೋದೇ ಇಲ್ಲ ಅಲ್ಲಿ ಅಂತ ಅದರ ಉದಾಹರಣೆಗಳನ್ನ ಅಲ್ಲಿ ಕೊಟ್ಟಿದ್ದಾರೆ. ನಾನು ಹೇಳಿದ್ದೇನೆ ಅದನ್ನ. ಒಟ್ನಲ್ಲಿ ಇಲ್ಲಿ ಶಂಖದಿಂದ ಬರುವ ಶಬ್ದ ಶಂಖಾಭಿಮಾನಿ ದೇವತೆಯ ಅಧೀನದಲ್ಲಿ ಹೇಗಿದೆಯೋ ಭಿನ್ನವಾಗಿ, ಶಂಖಾಭಿಮಾನಿ ದೇವತೆ, ಶಂಖದ ಶಬ್ದ ಎಲ್ಲ ಒಂದೇ ಇಲ್ಲ. ಹಾಗೆ ಭಗವಂತನಿಂದ ಸೃಷ್ಟಿಯಾದಂತಹ ಈ ಜಗತ್ತು ಭಗವಂತನ ಅಧೀನದಲ್ಲೇ ಇದೆ. ಆದ್ದರಿಂದ ಎಲ್ಲಕ್ಕೂ ಅಧೀನನಾಗಿ ನಿಂತಿರತಕ್ಕಂಥವನು ನಮ್ಮ ಸ್ವಾಮಿಯಾಗಿರತಕ್ಕಂತಹ ನಾರಾಯಣ ಎನ್ನುವಂತಹ ಅಪರೂಪವಾದ ಅಪೂರ್ವವಾಗಿರತಕ್ಕಂತಹ ಒಂದು ತತ್ವವನ್ನ
ನಮಗಿಲ್ಲಿ ತಿಳಿಸಿಕೊಟ್ರು. ಇಷ್ಟಾದ ಮೇಲೆ ಸರಿಯಪ್ಪ, ಎಲ್ಲವೂ ಭಗವಂತನ ಅಧೀನ ಅಂತ ಯಾಜ್ಞವಲ್ಕ್ಯರು ಹೇಳಿಬಿಟ್ರು. ಆ ಭಗವಂತನನ್ನು ನಾವು ತಿಳಿಯೋದು ಹೇಗೆ ಅಂತನ್ನುವಾಗ, ಎಲ್ಲವನ್ನೂ ಸೃಷ್ಟಿ ಮಾಡಿದ ಭಗವಂತ ನಾವು ತಿಳಿದುಕೊಳ್ಳಲಿ ಅಂತ ಹೇಳಿ ಸಮಸ್ತ ಶಾಸ್ತ್ರವನ್ನೂ ಕೊಟ್ಟು ಬಿಟ್ಟ. ಹಯಗ್ರೀವ ರೂಪದಿಂದ ಸಮಸ್ತ ಶಾಸ್ತ್ರವನ್ನೂ ಕೊಟ್ಟಿದ್ದಾನೆ. ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತಮೇ ತತ್, ಅದು ಬಂತಲ್ಲ, ಅದರ ಸಾರವನ್ನ ಆಚಾರ್ಯ ಹೇಳ್ತಾರೆ. ತಸ್ಮಾದ್ ವೇದ ಸಮುತ್ಪನ್ನ ವಿದ್ಯಾಖ್ಯಾ ಮೂಲಿಕಾ ಶ್ರುತಿ ಸರ್ವೋಪನಿಷದಶ್ಚೈವ ಪಂಚರಾತ್ರಾಖ್ಯ ಸಂಹಿತಾ ಬ್ರಹ್ಮಸೂತ್ರಾಣಿ ವೇದಾನಾಂ ವ್ಯಾಖ್ಯಾಸ್ತಾಸಾಂಚ ವಿಸ್ತರಃ ಸರ್ವಮೇತಜ್ಜಗಚ್ಚೈವ ವಿಸೃತಂ ತುರಗಾನನಾತ್. ತುರಗಾನನಾತ್, ತುರಗ ಕುದುರೆ, ಕುದುರೆಯ ರೂಪದ ಭಗವಂತ. ನಸ್ತೋ ಮುಖಾದಪಿ ನಿರಂತರಮುದ್ಗಿರಂತಂ ವಿದ್ಯಾ ಅಶೇಷತಃ. ಹಯಗ್ರೀವ ದೇವರ ವೈಭವ, ಅದನ್ನ ನಾವು ಮಂತ್ರ ಹೇಳ್ಬೇಕಾದ್ರೆ ಹೇಳಿದ್ದೆ ನಾನು. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ ತಮ್ಹದೇವಂ ಆತ್ಮಬುದ್ಧಿ ಪ್ರಕಾಶಂ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೇ. ಇದು ಸ್ಪಷ್ಟವಾದಂತಹ ಪ್ರಮಾಣ ವಾಕ್ಯ. ಹಯಗ್ರೀವ ದೇವರು ಚತುರ್ಮುಖ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿ ಅವರಿಗೋಸ್ಕರವಾಗಿ ಅನಂತ ವೇದಗಳನ್ನ, ಸಚ್ಚಾಸ್ತ್ರಗಳನ್ನ ಅನುಗ್ರಹ ಮಾಡಿಕೊಟ್ರು ಅಂತ ಹೇಳಿ ಮತ್ತೊಂದು ಉಪನಿಷತ್ತಿನ ವಾಕ್ಯ ಹೇಳುತ್ತೆ. ಅದರಂತೆ ಛಂದೋಮಯೋ ಮಖಮಯ ಅಂತ ಭಾಗವತ ಹಯಗ್ರೀವ ದೇವರ ಬಗ್ಗೆ ನಿರೂಪಣೆ ಮಾಡುತ್ತೆ. ಆ ಪ್ರಕಾರವಾಗಿ ತುರಗಾನನಾಥ್ ಹಯಗ್ರೀವ ಮಹತೋಭೂತಃ ಸರ್ವೋತ್ತಮ ತತ್ವವಾದ ಹಯಗ್ರೀವ ದೇವರಿಂದ ಎಲ್ಲ ವೇದಗಳೂ ಬಂತು. ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವ ಮೊದಲಾದ ಎಲ್ಲ ವೇದಗಳೂ ಬಂತು. ವಿದ್ಯಾಖ್ಯ ಮೂಲಿಕಾ ಶ್ರುತಿ, ಮೂಲ ವೇದಗಳು. ಆ ಮೂಲ ವೇದಕ್ಕೆ ವಿದ್ಯಾ ಅಂತ ಹೆಸರು. ಅಂದ್ರೆ ವಿಭಾಗ, ಮೂಲ ವೇದದಲ್ಲಿಯೇ ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವ ಅಂತೆಲ್ಲ ಇದೆ. ಅಥರ್ವಣೋಪನಿಷತ್ತಲ್ಲಿ ಬಂದಿದೆ. ಆಗ ನಾನು ಹೇಳಿದ್ದೇನೆ ಅದನ್ನ. ಭಗವಂತ ವೇದಗಳನ್ನ ಸೃಷ್ಟಿ ಮಾಡುವ ರುಚಸ್ಸ ರುಚ ಉದ್ಧೃತ್ಯ ಅಂತ ಮೂಲ ವೇದದಲ್ಲಿ ಋಗ್ವೇದದ ಭಾಗ ಏನಿದೆ ಅದನ್ನ ಉದ್ಧಾರ ಮಾಡಿ ನಮಗೆ ಋಗ್ವೇದ ಅಂತ ಕೊಟ್ಟ ಅಂತೆಲ್ಲ ಹೇಳ್ತೀವಿ. ಆದರೂ ಕೂಡ ಮೂಲ ವೇದಕ್ಕೆ ಒಂದು ಹೆಸರು. ಆ ಮೂಲ ವೇದಕ್ಕೆ ಏನ್ ಹೆಸರು ಅಂತ ಕೇಳುವಾಗ ಆಚಾರ್ಯ ಹೇಳ್ತಾರೆ, ಅದಕ್ಕೆ ವಿದ್ಯಾ, ಮೂಲ ವೇದಕ್ಕೆ ವಿದ್ಯಾ ಅಂತ ಹೆಸರು. ಮತ್ತೆ ಸರ್ವೋಪನಿಷದಶ್ಚೈವ, ಎಲ್ಲ ಉಪನಿಷತ್ತುಗಳೂ ಬಂತು. ಪಂಚರಾತ್ರವೆನ್ನುವ ಸಂಹಿತೆಯೂ ಬಂತು. ಬ್ರಹ್ಮಸೂತ್ರಗಳನ್ನ ನಿರ್ಮಾಣ ಮಾಡಿದ. ವೇದಗಳಿಗೆ ವ್ಯಾಖ್ಯಾನವನ್ನ, ಅವುಗಳಿಗೆ ವ್ಯಾಖ್ಯಾನವನ್ನ, ಅದರ ಅರ್ಥರೂಪವನ್ನ, ಈ ಎಲ್ಲ ಸಮಸ್ತ ಪ್ರಪಂಚವನ್ನ ಸೃಷ್ಟಿ ಮಾಡಿದವನು ಹಯಮುಖದ ಭಗವಂತ. ಹಯಗ್ರೀವ ರೂಪದಿಂದ ಭಗವಂತ ಎಲ್ಲವನ್ನೂ ಸೃಷ್ಟಿ ಮಾಡಿದ್ದಾನೆ. ಆದ್ದರಿಂದ ಇಂತಹ ಭಗವಂತನಿಂದಲೇ ಪ್ರತಿಯೊಂದು ಬಂದಿದೆ. ಹೇಗೆ ನೀರು, ಜಲ, ಭೂಮಿಯಲ್ಲಿ ಬಿದ್ದ ಪ್ರತಿಯೊಂದು ನೀರು ಸಮುದ್ರಕ್ಕೆ ಹೋಗ್ತದೋ, ಸಮುದ್ರದ ಆಳದಲ್ಲಿ ಇರ್ತದೋ, ಹಾಗೆಯೇ ಎಲ್ಲ ಜಗತ್ತೂ ಭಗವಂತನ ಅಧೀನ. ಸಮುದ್ರ ಅಂತಂದ್ರೆ ವರುಣ ಅಂತ ನೆನ್ನೆ ಆಚಾರ್ಯರು ಹೇಳಿದ್ರು. ಸಮುದ್ರ ಅಂದ್ರೆ ಯಾರು? ವರುಣ ದೇವರು ಅಂತ. ಸಮುದ್ರಾಭಿಮಾನಿಯಾದ ವರುಣ ಹೇಗೆ ಪ್ರತಿಯೊಂದು ಜಲಕ್ಕೂ ಆಶ್ರಯನಾಗಿದ್ದಾನೋ, ಹಾಗೆ ಎಲ್ಲ ಬದ್ಧರಾಗಿರ್ತಕ್ಕ ಜೀವರು, ಸಂಸಾರ ಬದ್ಧರು, ಸಂಸಾರ ಮುಕ್ತರು, ಆ ಎಲ್ಲ ಜೀವರು ಭಗವಂತನ ಅಧೀನದಲ್ಲಿದ್ದಾರೆ. ವರುಣಸ್ಯ ವಶೇ ಯದ್ವತ್ ಆಪ ಏವಂ ವಶೇ ಹರೇ ಸರ್ವೇ ಬದ್ಧಾಶ್ಚ ಮುಕ್ತಾಶ್ಚ ತಾರತಮ್ಯಾತ್ಮನಾ ಸ್ಥಿತಾ. ಹೇಗೆ ಎಲ್ಲ ನೀರು ಸಮುದ್ರಾಭಿಮಾನಿಯಾದ ವರುಣದೇವರ ಕಂಟ್ರೋಲ್ ನಲ್ಲಿ ಇದೆಯೋ, ಹಾಗೆ ಬದ್ಧ ಮುಕ್ತಾತ್ಮಕವಾದ ಸಮಸ್ತ ಪ್ರಪಂಚ
ಮುಕ್ತರಲ್ಲಿಯೂ ತಾರತಮ್ಯ, ಸಂಸಾರಬದ್ಧರಲ್ಲಿಯೂ ತಾರತಮ್ಯ. ಇದು ತಾರತಮ್ಯದ ವೈಭವ. ತಾರತಮ್ಯ ಅನ್ನೋದು ಬೇರೆ ಎಲ್ಲೋ ಇಲ್ಲ, ತಾರತಮ್ಯ ಅನ್ನೋದು ಸ್ವರೂಪದಲ್ಲೇ ಇದೆ ಅನ್ನೋದು ಮಧ್ವ ಸಿದ್ಧಾಂತ. ಆದ್ದರಿಂದ ಸಂಸಾರ ಮುಕ್ತರಾಗಿ ಲಿಂಗದೇಹವನ್ನ ಕಳೆದುಕೊಂಡು ತಮ್ಮ ಸ್ವರೂಪದ ಆನಂದವನ್ನ ಅನುಭವಿಸ್ತಾ ಇರತಕ್ಕ ಮುಕ್ತರಲ್ಲಿಯೂ ತಾರತಮ್ಯ ಇದೆ. ಲಿಂಗದೇಹಬದ್ಧರಾಗಿ ಪ್ರಾಚೀನವಾದ ಕರ್ಮಾನುಸಾರವಾಗಿ ಸಂಸಾರದಲ್ಲಿ ಬಿದ್ದು ಬಳಲಿ ಬೆಳಲಿ ತೊಂಡಾಗಿರತಕ್ಕಂತಹ ಬದ್ಧ ಜೀವರಿಗೂ ತಾರತಮ್ಯ ಇದೆ. ಅಂದ್ರೆ ಮುಕ್ತ ಜೀವರು, ಸಂಸಾರ ಬದ್ಧ ಜೀವರು, ಇವರಿಬ್ಬರೂ ಕೂಡ ಭಗವಂತನ ವಶದಲ್ಲಿಯೇ ಇರತಕ್ಕಂತಹ ವ್ಯಕ್ತಿಗಳು. ಅದಕ್ಕೊಂದು ಉತ್ತರ ಕೊಟ್ರು. ಅದರ ಮೇಲೆ ಇನ್ನೊಂದು ಲಪ್ರೇತ್ಯ ಸಂಜ್ಞಾಸ್ತಿ ಹೇಳ್ಬಿಟ್ರಲ್ಲ, ಅದಕ್ಕೆ ಉದಾಹರಣೆ ಕೊಡ್ತಾರೆ. ಸಮುದ್ರ ಇದೆ, ಆ ಸಮುದ್ರಕ್ಕೆ ನೀವೊಂದು ಲವಣ ಖಂಡವನ್ನ, ಉಪ್ಪನ್ನ ಹಾಕಿಬಿಟ್ರೆ ಉಪ್ಪು ಕಾಣೋದಿಲ್ಲ. ಆದ್ರೆ ನೀರನ್ನ ನೀವು ಎಲ್ಲಿ ಕುಡಿದ್ರೂ ಉಪ್ಪುಪ್ಪಾಗಿರುತ್ತೆ. ಹಾಗೆ ಮುಕ್ತರು ಅಂದ್ರೆ ಹಿಂದಿನ ಕಲ್ಪದಲ್ಲಿ, ಪೂರ್ವ ಕಲ್ಪದಲ್ಲಿ ಮುಕ್ತರಾಗಿರ್ತಕ್ಕಂತಹ ಜೀವರನ್ನ ಸಮುದ್ರ ಅಂತ ಇಟ್ಟುಕೊಂಡ್ರೆ, ಅಟ್ ಪ್ರೆಸೆಂಟ್ ಮುಕ್ತನಾಗಿರ್ತಕ್ಕಂತಹ ವ್ಯಕ್ತಿಯನ್ನ ಉಪ್ಪು ಅಂತ ಇಟ್ಟುಕೊಂಡ್ರೆ ಅವರ ಒಳಗೆ ಸೇರ್ಕೊಂಡು ಬಿಟ್ರೆ ಏನು ಅಂತ ಗೊತ್ತಾಗಲ್ಲ. ಎಲ್ಲ ಮುಕ್ತರು ಒಂದೇ ಆಗಿಬಿಡ್ತಾರೆ. ಅವ್ರು ಎಲ್ಲಿದ್ದಾರೆ, ಏನ್ ಕಥೆ, ಏನು ಅಂತ ಗೊತ್ತಾಗೋದಿಲ್ಲ. ಅಜ್ಞಾನ ಅಂದ್ರೆ ಒಂದು ವೇಳೆ ಮುಕ್ತರುಗಳು ಕೇನಕಂ ಪಶ್ಯೇತ್ ಕೇನಕಂ ವದೇತ್ ಕೇನಕಂ ವನ್ವೀತ, ನೆನ್ನೆ ಬಂತಲ್ಲ ಎಲ್ಲ. ಒಂದು ವೇಳೆ ಎಲ್ಲ ಆಗಿಬಿಟ್ರೆ ಯದಿ ಮುಕ್ತಸ್ಯ ವಿಜ್ಞಾನಂ ಗಂಧಾದಿ ವಿಷಯೇನ ಚೇತ್ ತಥೈವ ಭಗವದ್ರೂಪೇ ಸ್ವರೂಪೇ ಚ ಪರಸ್ಪರಂ ಏವಂ ಅಜ್ಞಾನ ರೂಪಾಂತಾಂ ಮುಕ್ತಿಂ ಕೋ ನಾಮ ವಾಂಛತಿ. ಪ್ರಶ್ನೆ. ಮುಕ್ತನಿಗೆ ಶಬ್ದ ಸ್ಪರ್ಶ ರೂಪರಸಗಂಧಗಳ ವಿಷಯದಲ್ಲಿ ಕೇಳೋದಿಲ್ಲ, ಯಾವುದನ್ನು ಮುಟ್ಟೋದಿಲ್ಲ, ಯಾವುದರನ್ನು ನೋಡೋದಿಲ್ಲ. ಕೇನಕಂ ಪಶ್ಯೇತ್ ಕೇನಕಂ ಜಿಘ್ರೇತ್ ಕೇನಕಂ ಶೃಣುಯಾತ್, ನೆನ್ನೆ ಬಂತಲ್ಲ. ಶಬ್ದ ಏನನ್ನೂ ಕೇಳಿಸ್ಕೊಳ್ಳೋದಿಲ್ಲ, ಯಾವುದನ್ನು ಮುಟ್ಟೋದಿಲ್ಲ, ಸ್ಪರ್ಶಾನುಭವ ಇಲ್ಲ, ಯಾರ ಜೊತೆಯಲ್ಲೂ ಮಾತಾಡೋದಿಲ್ಲ. ಈಗ ಪಂಚಜ್ಞಾನೇಂದ್ರಿಯಗಳಿಗೆ ಸಂಬಂಧಪಟ್ಟ ಯಾವುದೂ ಇಲ್ಲ ಅಂದ್ರೆ ಅದರ ಅರ್ಥ ಏನು? ಅದಕ್ಕೆ ಆಚಾರ್ಯ ಏನು, ಉಪನಿಷತ್ ಏನ್ ಹೇಳ್ತು? ಜೀವನಿಗಿಂತ ಭಿನ್ನವಾಗಿ ಯಾವುದೂ ಇಲ್ಲ ಅಷ್ಟೇ. ಎಲ್ಲವೂ ಜೀವ ಸ್ವರೂಪವೇ ಆಗಿಬಿಟ್ಟಿರುತ್ತವಾಗ. ಸ್ವರೂಪ ದೇಹ ಅಂದ್ರೆ ನಮ್ಮ ದೇಹಕ್ಕಿಂತ ಭಿನ್ನವ. ಈಗ ನನ್ನ ಕಣ್ಣಿದೆ, ನನ್ನ ಕಣ್ಣು ಬೇರೆ, ನಾನು ಬೇರೆ. ನನ್ನ ಕಿವಿ ಬೇರೆ, ನಾನು ಬೇರೆ. ಸ್ವರೂಪ ದೇಹದಲ್ಲಿ ಆಗಲ್ಲ, ಎಲ್ಲ ನಾನೇ. ಜಸ್ಟ್ ಲೈಕ್ ಅಮೀಬ, ಎಲ್ಲ ನಾನೇ. ಆದ್ದರಿಂದ ಮುಕ್ತನಿಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ವಿಷಯದಲ್ಲಿ, ಮತ್ತೆ ತನಗೆ ಮೋಕ್ಷವನ್ನ ಅನುಗ್ರಹ ಮಾಡಿಕೊಟ್ಟಂತಹ ಭಗವಂತನ ವಿಷಯದಲ್ಲಿ, ಮತ್ತೆ ತನ್ನದೇ ಸ್ವರೂಪದ ವಿಷಯದಲ್ಲಿ, ತನ್ನಂತೆ ಇರುವ ಇನ್ನೊಬ್ಬ ಮುಕ್ತನ ವಿಷಯದಲ್ಲಿ ಅಜ್ಞಾನ ಇದೆ, ಜ್ಞಾನವೇ ಇಲ್ಲ ಅಂತ ಆಗ್ಬಿಟ್ರೆ ಅಂತಹ ಅಜ್ಞಾನ ರೂಪವಾದ ಮೋಕ್ಷವನ್ನ ಯಾರು ಅಪೇಕ್ಷೆ ಪಡ್ತಾರ್ರಿ? ಎಲ್ಲರಿಗೂ ಮೋಕ್ಷ ಬೇಕಲ್ವಾ? ಹೀಗೆ ಛಾಂದೋಗ್ಯ ಬೃಹದಾರಣ್ಯಕದಲ್ಲಿ ಬರುವ ಈ ಮೋಕ್ಷವನ್ನ ಅದ್ವೈತಿಗಳು ಮಾಯಾವಾದ ಮತ ನಿರೂಪಣೆ ಮಾಡುವಂತಹ ಮೋಕ್ಷಕ್ಕೆ ಅನುಗುಣವಾಗಿದೆ ಇದು ಅಂತ ಒಪ್ಪಿಬಿಟ್ರೆ, ನಾವು ಇಲ್ಲಿ ಚಿಂತನೆ ಮಾಡಿದಂತಹ ಮೋಕ್ಷ ಮಾಯಾವಾದ ಮತ ರೀತ್ಯ ಮೋಕ್ಷ ಅಂತ ಆಗಿಬಿಟ್ರೆ ಏನ್ ಸಮಸ್ಯೆ? ಏನು ಸಮಸ್ಯೆ ಇಲ್ಲ. ಬೇರೆ ಶ್ರುತಿಯ ವಿರೋಧ ಅನ್ನೋದು ಬರುತ್ತೆ. ತತತ್ರ ಪರಿಯೇತಿ ಜಕ್ಷನ್ ಕ್ರೀಡನ್ ರಮಮಾಣಃ ಸ್ತ್ರೀಭಿರ್ವಾ ಯಾನೈರ್ವಾ ಜ್ಞಾತಿಭಿರ್ವಾ ಅಜ್ಞಾತಿಭಿರ್ವಾ
ಸ್ಪಷ್ಟವಾದ ವಿರೋಧ. ಮೋಕ್ಷದಲ್ಲಿ ಭಗವಂತನ ದರ್ಶನವನ್ನ ಪಡೆದು ಆಹಾರ ಪದಾರ್ಥಗಳ ಭೋಗ ಮಾಡ್ತಾ ಆಟ ಆಡ್ತಾ ರಮಿಸ್ತಾ, ಹಾಗೆ ಸ್ತ್ರೀಯರು ಪುರುಷರ ಜೊತೆಯಲ್ಲಿ, ಪುರುಷರು ಸ್ತ್ರೀಯರ ಜೊತೆಯಲ್ಲಿ, ಪೂರ್ವಕಾಲದಲ್ಲಿ ಮುಕ್ತರಾದಂತಹ ಜೀವರ ಜೊತೆಯಲ್ಲಿ, ಈಗ ಮುಕ್ತರಾದಂತಹ ಜೀವರ ಜೊತೆಯಲ್ಲಿ ವಿಹಾರ ಮಾಡ್ತಾ ಇರ್ತಾರೆ. ಬೇಕಾದಷ್ಟು ಯಾನಗಳಲ್ಲಿ, ಬಂಡಿಗಳಲ್ಲಿ, ಆನೆ ಕುದುರೆಗಳ ಮೇಲೆ ಕೂತ್ಕೊಂಡು ಓಡಾಡ್ತಾ ಇರ್ತಾರೆ. ಹೀಗೆಲ್ಲಾ ಶ್ರುತಿ ಮೋಕ್ಷದ ಬಗ್ಗೆ ಶ್ಯಾಮಾವದಾತ ಶತಪತ್ರಲೋಚನಾ ಪಿಶಂಗ ವಸ್ತ್ರಾಹ ಸುರುಷ ಸುಪೇಶಸಃ ಚರ್ವೇ ಚತುರ್ಬಾಹವ ಉನ್ಮಿಷನ್ ಮಣಿಪ್ರವೇ ಕನಿಷ್ಕಾಭರಣ. ಹೀಗೆಲ್ಲ ಶ್ರೀಮದ್ ಭಾಗವತದಲ್ಲಿ ಮುಕ್ತರು ಹೇಗಿರ್ತಾರೆ ಎನ್ನುವಾಗ ಅದ್ಭುತವಾದ 4 ಕೈಗಳಿಂದ ಪರಸ್ಪರ ಓಡಾಡ್ತಾ ಇರ್ತಾರೆ ಅಂತೆಲ್ಲ ಬರುತ್ತೆ ಉಲ್ಲೇಖ. ಆದ್ದರಿಂದ ಮುಕ್ತನಾದವನು ಇನ್ನೊಬ್ಬ ಮುಕ್ತನ ಜೊತೆಯಲ್ಲಿ ಮಾತಾಡೋದಿಲ್ಲ. ಇವನಿಗೆ ಇವನದ್ದೇ ಜ್ಞಾನ ಇಲ್ಲ, ಭಗವಂತನ ಜ್ಞಾನ ಇಲ್ಲ, ಪಂಚೇಂದ್ರಿಯಗಳಿಂದ ಉಂಟಾಗುವಂತಹ ಸುಖದ ಅನುಭವ ಇಲ್ಲ ಅಂತೆಲ್ಲ ಆಗ್ಬಿಟ್ರೆ ಅದು ಅಜ್ಞಾನಮಯ ಅಂತಾಯ್ತು. ಆತ್ಮಾಭಾವೇ ಕುಮರ್ಥಃ. ಈಗ ಯಾವುದೂ ಇಲ್ಲ ಅಂದ್ರೆ ಸ್ವರೂಪವೇ ಇಲ್ಲ ಅಂತ ಅರ್ಥ. ಪಂಚೇಂದ್ರಿಯಗಳಿಂದ ಅನುಭವ ಆಗ್ತಾ ಇಲ್ಲ, ಅದು ಸ್ವರೂಪದ ಅನುಭವ ಅಂತ ಹೇಳ್ತಾರೆ. ಮುಕ್ತನಿಗೂ ಕೂಡ ಯಾವುದೋ ಒಂದು ಪದಾರ್ಥ ಮುಟ್ಟಿದ ಅನುಭವ ಆಯಿತು ಅಂತಲ್ಲ, ಸ್ವರೂಪದ ಆನಂದವನ್ನ ಅವನು ಅಭಿವ್ಯಕ್ತ ಮಾಡಿಕೊಳ್ಳೋದು ಆ ಪದಾರ್ಥವನ್ನ ಮುಟ್ಟೋದ್ರಿಂದ ಅಂತ ಅರ್ಥ. ಮುಕ್ತನಿಗೆ ಸುಂದರವಾದ ಪದಾರ್ಥವನ್ನ ನೋಡುವುದರಿಂದ ಕಣ್ಣಿಗೆ ಆನಂದ ಆಯಿತು ಅಂತಿಲ್ಲ, ಅವನು ಯಾವುದೋ ಒಂದು ಪದಾರ್ಥವನ್ನ ನೋಡೋದರ ಮೂಲಕ ನಾನು ಕಣ್ಣಿಗೆ ಆನಂದವನ್ನ ಪಟ್ಕೊಳ್ತೇನೆ ಅಂತ ಸಂಕಲ್ಪ ಮಾಡ್ತಾನೆ. ಹಾಗೆ ಆದ್ದರಿಂದ ಮುಕ್ತನಿಗೆ ಹೀಗೆಲ್ಲ ವ್ಯಾಪಾರ ಇಲ್ಲ, ಭಗವಂತನ ಜ್ಞಾನ ಇಲ್ಲ, ತನ್ನ ಜ್ಞಾನ ಇಲ್ಲ, ಇತರ ಮುಕ್ತರ ಜ್ಞಾನ ಇಲ್ಲ ಅಂತ ಆಗ್ಬಿಟ್ರೆ ಅಲ್ಲಿ ಸ್ವರೂಪವೇ ಇಲ್ಲ ಅಂತಾಯ್ತು, ಯಾರೂ ಇಲ್ಲ ಅಂತಾಯ್ತು. ಯಾರೂ ಇಲ್ಲದೆ ಇರುವಂತದ್ದು ಮೋಕ್ಷ ಹೇಗಾಗತ್ತೆ? ಆತ್ಮಾಭಾವೇ ಉಮರ್ಥಃ ಕಹ. ಆಚಾರ್ಯ ಹೇಳ್ತಾರೆ, ತಾನೇ ಇಲ್ಲ ಅನ್ನುವಾಗ ಅದಿನ್ನೆಂಥ ಮೋಕ್ಷ? ಎಲ್ಲರೂ ಸಂಸಾರ ಸುಖ ಸಾಕಾಗಿದೆ, ಇನ್ನಾದ್ರೂ ಕೂಡ ನಿತ್ಯ ಆನಂದ ರೂಪವಾದ ಒಂದು ಸ್ಥಾನವನ್ನ ಪಡೆಯಬೇಕು ಅಂತ ಹೇಳಿ ಆ ಸ್ಥಾನ ಮೋಕ್ಷ ಅಂತ ಶಾಸ್ತ್ರ ಹೇಳ್ತಾ ಇದೆ ಅಂತ ಚಿಂತನೆ ಮಾಡಿ ಅದನ್ನ ಪಡೆಯಬೇಕು ಅಂತ ಮಹಾಪ್ರಯತ್ನವನ್ನ ಪಡುವಾಗ ಇವರು ಸ್ವರೂಪವೇ ಇಲ್ಲ, ಸ್ವರೂಪ ನಾಶ, ಅಜ್ಞಾನ ರೂಪವಾದ ಮೋಕ್ಷ ಅಂತ ಹೇಳಿಬಿಟ್ರೆ ಅದನ್ಯಾರಾದ್ರೂ ಮೋಕ್ಷ ಅಂತಾರೇನ್ರಿ? ವೇದಗಳ ವಿರುದ್ಧವಾದ ಒಂದು ಮತ ಅಲ್ವಾ ಅದು. ರುಚಾಂತಪೋಷಮಾಸ್ತೆ ಪುಷ್ಪಾನ್ ಗಾಯತ್ರಂತ್ವೋ ಗಾಯತಿ ಶಕ್ವರೀಷು ಬ್ರಹ್ಮಾತ್ಮೋ ವದತಿ ಜಾತ ವಿದ್ಯಾಂ ಯಜ್ಞಸ್ಯ ಮಾತ್ರಾಂ ವಿಮಿಮೀತ ಉದ್ವಹ. ಋಗ್ವೇದ ಸ್ಪಷ್ಟವಾಗಿ ಮುಕ್ತ ಬ್ರಹ್ಮರ ಬಗ್ಗೆ ನಿರೂಪಣೆ ಮಾಡುತ್ತೆ. ಒಂದು ಕಲ್ಪದ ಮುಕ್ತ ಬ್ರಹ್ಮ ಋಗ್ವೇದಗಳನ್ನು ಹೇಳ್ತಾ ಇದ್ದಾನೆ. ಇನ್ನೊಬ್ಬ ಮುಕ್ತ ಬ್ರಹ್ಮ ಸಾಮಗಾನವನ್ನು ಮಾಡ್ತಾ ಇದ್ದಾನೆ. ಇನ್ನೊಬ್ಬ ಮುಕ್ತ ಬ್ರಹ್ಮ ಮಹಾಭಾರತ ಪುರಾಣಗಳನ್ನ ಪ್ರವಚನ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ಮುಕ್ತ ಬ್ರಹ್ಮ ಯಜ್ಞಯಾಗಾದಿಗಳನ್ನ ಮಾಡ್ತಾನೆ. ಅವರೆಲ್ಲ ಮುಕ್ತ ಬ್ರಹ್ಮರು ತಮ್ಮ ತಮ್ಮ ಕಲ್ಪದಲ್ಲಿ ತನ್ನ ಜೊತೆಯಲ್ಲಿ ಮುಕ್ತರಾದ ಜೀವರನ್ನ ಜೊತೆಯಲ್ಲಿ ಇಟ್ಟುಕೊಂಡು ಇದೆಲ್ಲ ಮಾಡ್ತಾ ಇದ್ದಾರೆ ಎನ್ನುವಾಗ ಮುಕ್ತರಲ್ಲಿ ಪರಸ್ಪರ ತಾರತಮ್ಯ. ಅವರು ಪ್ರವಚನ ಮಾಡ್ತಾರೆ ಎನ್ನುವಾಗ ಶಬ್ದಗಳು ಬರುತ್ತೆ, ರೂಪ ಕಾಣತ್ತೆ, ಪುಸ್ತಕ ಮುಟ್ತಾರೆ, ಶಬ್ದ ಸ್ಪರ್ಶ ರೂಪ ರಸಗಂಧಗಳ ಜ್ಞಾನ ಇದೆ, ಪರಸ್ಪರರಾಗಿ ನೋಡ್ಕೊಳ್ತಾರೆ. ಮತ್ತೆ ಅದೆಲ್ಲಕ್ಕೂ ಪ್ರತಿಪಾದ್ಯನನ್ನಾಗಿ ನಾರಾಯಣನ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಮುಕ್ತರಿಗೆ ತಮ್ಮ ಸ್ವರೂಪ ಜ್ಞಾನ ಇದೆ, ಗಂಧಾದಿಗಳ ವಿಷಯದಲ್ಲಿ ಜ್ಞಾನ ಇದೆ, ಭಗವಂತನ ಸ್ವರೂಪದ ವಿಷಯದಲ್ಲಿ ಜ್ಞಾನ ಇದೆ, ತನ್ನಂತೆ ಬೇರೆಯವರಾಗಿರ್ತಕ್ಕ ಮುಕ್ತರ ವಿಷಯದಲ್ಲೂ ಜ್ಞಾನ ಇದೆ. ಆದ್ದರಿಂದ ನಾವೇನ್ ಚಿಂತನೆ ಮಾಡಬೇಕು? ತನಗಿಂತ ಬೇರೆಯದ್ದಾದ ಪದಾರ್ಥಗಳು ಮೋಕ್ಷದಲ್ಲಿ ಇಲ್ಲ, ಸ್ವರೂಪಭೂತವಾದದ್ದೇ ಪಂಚಜ್ಞಾನೇಂದ್ರಿಯ ಇತ್ಯಾದಿಗಳು ಎನ್ನುವ ಅರ್ಥವನ್ನ ಯಾಜ್ಞವಲ್ಕ್ಯರು ಹೇಳಿದ್ದು ಬಿಟ್ರೆ ಅಜ್ಞಾನವನ್ನು ಉಪದೇಶ ಮಾಡಿದ್ದಲ್ಲ. ಎಲ್ಲ ಹಿನ್ನೆಲೆಯಲ್ಲಿ ತಸ್ಮಾದ್ ವಿಷ್ಣೋರ್ ವಶೇ ಸರ್ವೇ ಯಥೇಷ್ಟಮುಪಭೋಗಿನಃ
ಮುಕ್ತಾ ಸದಾ ತಾರತಮ್ಯಾತ್ ತಿಷ್ಠಂತ್ಯಾ ಬ್ರಹ್ಮಣೋಖಿಲಾ ಇತಿ ಹಯಗ್ರೀವ ಸಂಹಿತಾಯ. ತಸ್ಮಾತ್ ನೋಡಿ, ಮೈತ್ರೇಯಿ ಬ್ರಾಹ್ಮಣದಲ್ಲಿ ಬಂದ ಎಲ್ಲ ಮುಖ್ಯ ಪ್ರಮೇಯಗಳನ್ನ ಆಚಾರ್ಯರು ಒಂದು ಪ್ರಮಾಣ ಗ್ರಂಥದ ಮೂಲಕ ಎಷ್ಟು ಸುಂದರವಾಗಿ ಗ್ರಹಣ ಮಾಡಿಕೊಟ್ರು ನಮ್ಮ ಮುಂದೆ. ತಸ್ಮಾತ್ ಈ ಎಲ್ಲ ಕಾರಣಗಳಿಂದ ಆ ಬ್ರಹ್ಮಣ ಅಖಿಲ, ಮುಕ್ತಿಯೋಗ್ಯರಾದ ಎಲ್ಲ ಜೀವರು ಚತುರ್ಮುಖ ಬ್ರಹ್ಮದೇವರವರೆಗೆ ಎಲ್ಲ ಮುಕ್ತರು ತಾರತಮ್ಯಾತಿಷ್ಠಂತ್ಯ, ತಾರತಮ್ಯದಿಂದ ಇದ್ದವರಾಗಿ ಅವರವರ ಯೋಗ್ಯತೆಗೆ ಅನುಗುಣವಾದ ತಾರತಮ್ಯದಿಂದ ಕೂಡಿದವರಾಗಿ, ಮತ್ತೆ ವಿಷ್ಣೋರ್ವಶೇ, ಭಗವಂತನ ವಶದಲ್ಲಿ ಇದ್ದವರಾಗಿ, ಯಥೇಷ್ಟಂ ಉಪಭೋಗಿನಃ, ಯಥೇಷ್ಟವಾದ ಅವರವರ ಸ್ವರೂಪ ಯೋಗ್ಯತೆಗೆ ಅನುಗುಣವಾದ ಸುಖವನ್ನ ಸದಾ ಉಪಭೋಗಿನಃ, ಯಾವಾಗಲೂ ಮುಕ್ತರು ಭೋಗಿಸ್ತಾ ಇರ್ತಾರೆ, ಸುಖವನ್ನ ಅನುಭವಿಸುತ್ತಿರುತ್ತಾರೆ. ಆದ್ದರಿಂದ ಆ ಯಾಜ್ಞವಲ್ಕ್ಯರು ಹೇಳಿದ್ದು ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಎನ್ನುವ ಮಾತು ಪರಮ ಪ್ರಮಾಣ, ಪರಮ ಪ್ರಮಾಣ, ಪರಮ ಪ್ರಮಾಣ. ಈ ಎಲ್ಲ ಹಿನ್ನೆಲೆಯಲ್ಲಿ ಹಯಗ್ರೀವ ರೂಪದ ಭಗವಂತನ ವಶದಲ್ಲಿ ಸರ್ವ ಜಗತ್ತೂ ಇದೆ. ಸೃಷ್ಟಿಯಾಗೋದವನಿಂದ ಅವನ ಅಧೀನದಲ್ಲಿದೆ. ರಮಾ ಬ್ರಹ್ಮಾದಿ ಸಕಲ ಜೀವರು ಭಗವದ್ ಅಧೀನರಾಗಿದ್ದು ಎಲ್ಲ ಪ್ರಪಂಚದ ವ್ಯಾಪಾರವನ್ನ ಮಾಡ್ತಾ ಇರ್ತಾರೆ. ಅಂತಹ ರಮಾ ಬ್ರಹ್ಮಾದಿ ಸಮಸ್ತ ಪ್ರಪಂಚಕ್ಕೆ ಒಡೆಯನಾದ ಸರ್ವಸ್ವಾಮಿಯಾದ ನಮ್ಮ ನಾರಾಯಣ ಹಯಗ್ರೀವ ತನ್ನನ್ನ ಚಿಂತನೆ ಮಾಡುವ ಭಕ್ತರಿಗೆ ಅನುಕೂಲವಾಗಲಿ ಅಂತ ಹಯಗ್ರೀವ ರೂಪದಿಂದ ಸಕಲ ಶಾಸ್ತ್ರಗಳನ್ನು ಕೊಟ್ಟಿದ್ದಾನೆ. ಅಂತಹ ಶಾಸ್ತ್ರದ ಅನುಸಂಧಾನ ಮಾಡುವುದರಿಂದ ಲಿಂಗದೇಹವನ್ನ ಕಳೆದುಕೊಂಡು ಸ್ವರೂಪ ಆನಂದ ಆವಿರ್ಭಾವ ರೂಪವಾದ ಮೋಕ್ಷವನ್ನ ಪಡೆದು ಅಲ್ಲಿಯೂ ಕೂಡ ಭಗವಂತನ ವಶರಾಗೇ ಇದ್ದು ತಾರತಮ್ಯಾನುಸಾರವಾಗಿ ಮುಕ್ತರು ಭೋಗವನ್ನ ಅನುಭವಿಸ್ತಾ ಇರ್ತಾರೆ. ಅಂತಹ ಮುಕ್ತರ ಬಗ್ಗೆ ಸಾಮಾನ್ಯರಿಗೆ ಜ್ಞಾನ ಇಲ್ಲ. ಅಂಥ ವೈಭವ. ಮೇಲೆ ಮತ್ತೊಂದು ಬರುತ್ತೆ, ವೇದಾದಿ ಎಲ್ಲವೂ ಕೂಡ ಭಗವಂತನಿಂದಲೇ ಹುಟ್ಟಿ ಬಂದಿದ್ದು ಅಂತ ಒಂದು ಮಾತು ಹೇಳು. ಇಲ್ಲೊಂದು ಮಾತು ಬಂತಲ್ಲ, ವೇದಾದಿ ಸಕಲವು ಭಗವಂತನಿಂದಲೇ ಬಂದಿದ್ದು. ಅದನ್ನು ಸ್ವಲ್ಪ ಡಿಫೈನ್ ಮಾಡಿ ಅರ್ಥ ಹೇಳ್ತಾರೆ ಆಚಾರ್ಯರು. ಸರ್ಗೇ ಸರ್ಗೇ ತುಯೋನೈವ ಶಬ್ದತೋಪ್ಯನ್ಯಥಾ ಭವೇತ್ ಶ್ರುತ್ಯಾಖ್ಯಸ್ಸ ತು ವಿಜ್ಞೇಯಃ ಇತಿಹಾಸ ಆದಿರರ್ಥತಃ ಭಗವದೃಷ್ಟಮೇವಾನ್ಯೈರ್ಬ್ರಹ್ಮಾದ್ಯೈರ್ದೃಶ್ಯತೆ ಯದಿ ಋಷಿಭೇದಸ್ತು ತತ್ರ ಸ್ಯಾತ್ ವೇದೋ ನ ವಿಷ್ಣು ನಿರ್ಗತಃ ವೇದ ಇತ್ಯೇವ ವಿಷ್ಣೋಕ್ತಸ್ತಪಸಾ ದೃಶ್ಯತೆ ಪರೈಃ ಇತಿ ಚ ಹಯಗ್ರೀವ ಸಂಹಿತಾಯಾಮ್. ಆ ವೇದಗಳು ಮತ್ತು ಪಂಚರಾತ್ರ, ಮೂಲರಾಮಾಯಣ, ಮಹಾಭಾರತ ಇತ್ಯಾದಿಗಳೆಲ್ಲ ಭಗವಂತನಿಂದಲೇ ಹುಟ್ಟಿ ಬಂದಿದ್ದು ಅಂತ ಹೇಳುದು. ಎಲ್ಲ ವೇದಾದಿಗಳು, ಇತಿಹಾಸಾದಿಗಳು, ಪುರಾಣಗಳು, ಬ್ರಹ್ಮಸೂತ್ರಗಳು ಎಲ್ಲ ಭಗವಂತನಿಂದಲೇ ಬಂದಿದ್ದು ಅಂತ ಹೇಳುದು. ಎಲ್ಲ ದೇವರಿಂದಲೇ ಬಂದಿದ್ದು ಅಂದ ಮೇಲೆ ಪೌರುಷೇಯ ಅಪೌರುಷೇಯ ಅಂತ ವಿಭಾಗ ಯಾಕೆ ಮಾಡ್ಬೇಕು ನಾವು? ಎಲ್ಲ ಬಂದಿದ್ದು ದೇವರಿಂದ ಅಂದಮೇಲೆ ವೇದಗಳು ಅಪೌರುಷೇಯ, ಇತಿಹಾಸ ಪುರಾಣಗಳು ಪೌರುಷೇಯ ಅಂತ ವಿಭಾಗ ಯಾಕೆ ಅದು ಕೂಡೋದು ಹೇಗೆ? ಹಯಗ್ರೀವ ದೇವರಿಂದ ಎಲ್ಲಾ ಬಂದು ಬಿಡ್ತು ಅಂತಂದ್ರೆ ಎಲ್ಲ ಅನ್ನೋದ್ರಲ್ಲಿ ಋಗ್ವೇದಾದಿಗಳು ಬಂತು, ವಿದ್ಯಾ ಎನ್ನುವಂತಹ ಮೂಲವೇದವೂ ಬಂತು ಅಂದ್ರು ಆಚಾರ್ಯ. ಎಲ್ಲವನ್ನೂ ಭಗವಂತ ಹಯಗ್ರೀವ ರೂಪದಿಂದ ತಾನು ಸೃಷ್ಟಿ ಮಾಡ್ತಾನೆ ಅಂತ ಆದ್ಮೇಲೆ ಅಪೌರುಷೇಯ ಇದು ಪೌರುಷೇಯ ಅಂತ ವಿಭಾಗ ಯಾಕೆ ಮಾಡಬೇಕು ಅಂದ್ರೆ ಆಚಾರ್ಯ ಹೇಳ್ತಾರೆ, ಸರ್ಗೇ ಸರ್ಗೆ ಪ್ರತಿಯೊಂದು ಸ್ಕಲ್ಪದ ಸೃಷ್ಟಿಯಲ್ಲಿಯೂ ಯಾವುದು ಶಬ್ದವೂ ಚೇಂಜ್ ಆಗೋದಿಲ್ವೋ
ಅರ್ಥವೂ ಚೇಂಜ್ ಆಗೋದಿಲ್ವೋ ಅದನ್ನ ಅಪೌರುಷೇಯ ಅಂತ ಕರೀತಾರೆ. 100 ಕಲ್ಪದ ಪೂರ್ವದಲ್ಲಿ ಏನು ವೇದ ಆರಂಭ ಆಗಿತ್ತು, ಅಗ್ನಿಮೀಳೆ ಪುರೋಹಿತಂ ಇಷೇತ್ವೋರ್ಜೇತ್ವಾ ವಾಯವಸ್ಥೋಪಾಯವಸ್ಥ ಇತ್ಯಾದಿಯಾಗಿ 100 ಕಲ್ಪಗಳ ಪೂರ್ವದಲ್ಲಿ ಏನು ವೇದಗಳಿತ್ತು ಅದೇ ಈಗಲೂ ಅದೇ ಶಬ್ದ. ಇನ್ನು 100 ಕಲ್ಪ ಆದ್ಮೇಲೂ ಅದೇ ಶಬ್ದವೂ ವ್ಯತ್ಯಾಸ ಆಗೋದಿಲ್ಲ, ಅರ್ಥವೂ ವ್ಯತ್ಯಾಸ ಇಲ್ಲ. ಶಬ್ದ ಮತ್ತು ಅರ್ಥಗಳ ವ್ಯತ್ಯಾಸವಿಲ್ಲದೆ ಪ್ರತಿಯೊಂದು ಕಲ್ಪದಲ್ಲಿಯೂ ದೇವರ ಮುಖಕಮಲದಿಂದ ಹೊರಗೆ ಬರುವ ಹೊರಹಾರುವ ವೇದಗಳನ್ನ ಅಪೌರುಷೇಯ. ಆದ್ರೆ ಪೌರುಷೇಯ ಅಂದ್ರೆ ಏನು? ಅರ್ಥಗಳಲ್ಲಿ ವ್ಯತ್ಯಾಸ ಇಲ್ಲ, ಅರ್ಥ ಚೇಂಜ್ ಆಗೋದಿಲ್ಲ, ಶಬ್ದ ವ್ಯತ್ಯಾಸ ಆಗ್ಬಿಡುತ್ತೆ, ಅದು ಪೌರುಷೇಯ. ಶಬ್ದ ಬೇರೆ ಆಗ್ಬಿಡುತ್ತೆ. ಅದನ್ನ ಹೆಂಗ್ ಕರಿತೇವೆ? ಮಹಾಭಾರತ, ಮೂಲ ರಾಮಾಯಣ, ಪಂಚರಾತ್ರಾದಿಗಳನ್ನ ಪೌರುಷೇಯ. ಈಗ ನಮ್ಗೆ ಗೊತ್ತಾಯ್ತು ಈಗ ಪೌರುಷೇಯಕ್ಕೂ ಅಪೌರುಷೇಯಕ್ಕೂ ವ್ಯತ್ಯಾಸ. ಪೌರುಷೇಯ ಅಂದ್ರೆ ಏನು? ಅದು ಭಗವಂತನಿಂದಲೇ ಹೊರಗೆ ಬಂದದ್ದು, ಆದ್ರೆ ಶಬ್ದ ಚೇಂಜ್ ಆಗ್ಬಿಡುತ್ತೆ, ಅರ್ಥ ಚೇಂಜ್ ಆಗಲ್ಲ. ಅಂದ್ರೆ ಈ ಕಲ್ಪದಲ್ಲಿ ನಾರಾಯಣ ಅಂತಿದ್ರೆ ನೆಕ್ಸ್ಟ್ ನಾದಿರಾಯಣನೋ ನಾರೇಯಣ ಅಂತನೋ ವಿಷ್ಣು ಅಂತಾನೋ ಮಧುಸೂದನ ಅಂತಾನೋ ಅರ್ಥ ಶಬ್ದ ಇರುತ್ತೆ. ಆದ್ರೆ ವೇದಗಳಲ್ಲಿ ಹಾಗಲ್ಲ. ಅಗ್ನಿಮೀಳೆ ಇದ್ದದ್ದು ವನ್ಹಿಮೀಳೆ ಆಗೋದಿಲ್ಲ, ಜಾತವೇದಸ ಮೀಳೆ ಆಗೋದಿಲ್ಲ. ಅಗ್ನಿಮೀಳೆ ಅಂತಲೇ ಅರ್ಥವೂ ಚೇಂಜ್ ಇಲ್ಲ, ಶಬ್ದವೂ ಚೇಂಜ್ ಇಲ್ಲ, ಅದು ಅಪೌರುಷೇಯ. ಅರ್ಥ ಚೇಂಜ್ ಆಗೋದಿಲ್ಲ, ಶಬ್ದ ಚೇಂಜ್ ಆಗುತ್ತೆ, ಅದು ಪೌರುಷೇಯ. ಆದ ಎರಡು ಅಭಿವ್ಯಕ್ತವಾಗುವಂಥದ್ದು ಭಗವಂತನಿಂದಲೇ. ಈಗ ಒಂದು ಹಂತದ ಕ್ಲಾರಿಟಿ ಬಂತು. ಇದ್ರ ಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಅಲ್ಲ ಸ್ವಾಮಿ, ಎಲ್ಲವನ್ನೂ ಭಗವಂತ ಅಂತ ಹೇಳಿಬಿಟ್ಟ ಮೇಲೆ ಎಲ್ಲಕ್ಕೂ ಭಗವಂತನೇ ಋಷಿ ಆಗಬೇಕು. ಇದಕ್ಕೆ ಬ್ರಹ್ಮ ಋಷಿ, ಇದಕ್ಕೆ ಪ್ರಜಾಪತಿ ಋಷಿ, ಇದಕ್ಕೆ ವಿಶ್ವಾಮಿತ್ರ, ಇದಕ್ಕೆ ವಾಲಖಿಲ್ಯ, ಇದಕ್ಕೆ ವಸಿಷ್ಠ, ಹೀಗೆಲ್ಲ 25 ಜನ ಋಷಿಗಳನ್ನ ಯಾಕೆ ಹೇಳೋದು ನಾವು? ಋಷಿಚ್ಛಂದೋ ದೇವತೆಗಳ ಬಗ್ಗೆ ನಾವು ಚಿಂತನೆ ಮಾಡಬೇಕಾದ್ರೆ ಎಲ್ಲಕ್ಕೂ ಹಯಗ್ರೀವ ರೂಪದ ಭಗವಂತನೇ ಋಷಿ ಅಂತ ಹೇಳ್ಬಿಟ್ರೆ ಮುಗಿದೋಯ್ತಲ್ಲ. 25 ಋಷಿಗಳ ಕಲ್ಪನೆಯನ್ನ ಒಂದೊಂದು ಮಂತ್ರಕ್ಕೆ 10 ಋಷಿಗಳಿದ್ದಾರೆ. ಅದೆಲ್ಲ ಯಾಕೆ, ಹೇಗೆ ಅಂದ್ರೆ ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ, ಭಗವದೃಷ್ಟಮೇವಾನ್ಯೇ ಬ್ರಹ್ಮಾದ್ಯೈ ದೃಶ್ಯತೆ ಯದಿ ತತ್ರ ಋಷಿಭೇದಸ್ತು ಸ್ಯಾತ್. ಎಲ್ಲಾ ವೇದಗಳು ಬಂದದ್ದು ಭಗವಂತನಿಂದಲೇ, ಹಯಗ್ರೀವನಿಂದಲೇ. ಆದ್ರೆ ಮೊದಲು ಭಗವಂತನಿಗೆ ಯಾವುದು ದೃಷ್ಟವಾಯಿತು? ವೇದ. ಸಹಸ್ರ ಶೀರ್ಷ ಪುರುಷ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅಥವಾ ಅಗ್ನಿಮೀಳೆ ಪುರೋಹಿತಂ ಅಂತ ಒಂದು ಮಂತ್ರ, ಋಗ್ವೇದದ ಮೊದಲನೇ ಮಂತ್ರ ಅಗ್ನಿಮೀಳೆ ಪುರೋಹಿತಂ ಅನ್ನೋದು. ಅದನ್ನ ಭಗವಂತ ಕಂಡಿದ್ದಾನೆ. ಆ ಭಗವಂತ ನೋಡಿದ ಹಾಗೇನೆ ಅದನ್ನ ಬ್ರಹ್ಮಾದಿಗಳು ಋಷಿಗಳು ನೋಡಿಬಿಟ್ಟಾಗ ಅದಕ್ಕೆ ಬ್ರಹ್ಮದೇವರ ಋಷಿ, ವಿಶ್ವಾಮಿತ್ರ ಋಷಿ, ಮಧುಚ್ಛಂದ ಋಷಿ, ಮತ್ತೆ ವಸಿಷ್ಠ ಋಷಿ, ವಾಮದೇವ ಋಷಿ, ಗೌತಮ ಋಷಿ, ಹೀಗೆಲ್ಲ ಆಗ್ಬಿಡುತ್ತೆ. ಭಗವಂತ ನೋಡಿದ ಮೊದಲು ಭಗವಂತ ನೋಡಿದಂತೆ ಭಗವಂತನಿಗಿಂತ ಫಸ್ಟ್ ಯಾರು ಕಾಣೋದಿಲ್ಲ. ಯಾಕೆ? ಎಲ್ಲ ಹೋದ ಮೇಲೂ ಅವನೇ ಇರ್ತಾನೆ, ಎಲ್ಲ ಬರೋದಕ್ಕಿಂತ ಮೊದಲು ಅವನೇ ಇರ್ತಾನೆ ಅಲ್ವಾ? ಎಲ್ಲ ನಾಶವಾದ ಮೇಲೂ ಭಗವಂತನೇ, ಎಲ್ಲ ಸೃಷ್ಟಿ ಮಾಡೋದು ದೇವರೇ. ಆದ್ದರಿಂದ ಕೊನೆಗೆ ವೇದಗಳಿಗೆ ಆಶ್ರಯ ಸ್ಥಾನ ಭಗವಂತನೇ. ಆದ್ದರಿಂದ ನಾನು ಭಗವಂತನಿಗಿಂತ ಮೊದಲೇ ನೋಡಿಬಿಟ್ಟೆ ವೇದವನ್ನ ಆಗೋದಿಲ್ಲ. ಭಗವಂತ ಹೇಗೆ ನೋಡಿದನೋ ಹಾಗೆ ಅವರವರ ಯೋಗ್ಯತಾನುಗುಣವಾಗಿ ಬ್ರಹ್ಮಾದಿಗಳು ನೋಡಿ ಆಯಾ ಮಂತ್ರ ಭಾಗಗಳಿಗೆ ಅವರವರು ಋಷಿಗಳಾಗ್ತಾರೆ. ಈಗ ಒಂದು ಡೌಟ್ ಬರುತ್ತೆ, ಯಾವುದೋ ಒಂದು ವೇದ ಇದೆ, ಆ ವೇದಕ್ಕೆ ಆ ವೇದವನ್ನ ಬ್ರಹ್ಮದೇವರು ಒಬ್ಬರೇ ನೋಡಿದ್ದು, ಬೇರೆ ಇನ್ಯಾರೂ ನೋಡಿದ್ದು. ಯಾವುದೋ ಒಂದು ವೇದ, ಅದು ಕೇವಲ ಬ್ರಹ್ಮದೃಷ್ಟ,
ಚತುರ್ಮುಖ ಬ್ರಹ್ಮದೇವರು ಮಾತ್ರ ನೋಡಿದ್ದು. ಅವಾಗ ಅದಕ್ಕೆ ಭಗವಂತ ಋಷಿ ಅಲ್ಲ, ಮುಖ್ಯವಾಗಿ ಬ್ರಹ್ಮದೇವರೊಬ್ಬರೇ ಋಷಿ ಆಗಿಬಿಡ್ತಾರಾ? ಇಂಥ ಪ್ರಶ್ನೆ ನೋಡಿ. ಯಾವುದೋ ಒಂದು ವೇದ ಇದೆ, ಆ ವೇದವನ್ನ ಭಗವಂತ ನೋಡಿಲ್ಲ, ಕೇವಲ ಬ್ರಹ್ಮದೇವರು ಮಾತ್ರ ನೋಡಿದ್ದಾದ್ದರಿಂದ ಇದಕ್ಕೆ ಬ್ರಹ್ಮದೇವರು ಮಾತ್ರ ಋಷಿ ಅಂತ ಆಗ್ತಾರ ಅಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾರೆ, ಚಾನ್ಸ್ ಇಲ್ಲ. ವೇದೋ ನಾ ವಿಷ್ಣು ನಿರ್ಗತಃ. ಭಗವಂತನಿಂದ ಹೊರಗೆ ಬರದೇ ಇರತಕ್ಕಂತಹ ವೇದವೇ ಇಲ್ಲ. ಈ ವೇದ ಭಾಗ ಭಗವಂತನಿಂದ ಬಂದಿಲ್ಲ. ಹಯಗ್ರೀವ ರೂಪದ ಭಗವಂತನಿಂದ ಈ ವೇದ ಬಂದಿಲ್ಲ. ಇದು ಕೇವಲ ಬ್ರಹ್ಮದೇವರಿಗೆ ಮಾತ್ರ ಕಾಣಿಸಿದ್ದು ಅಂತ ಇಲ್ಲ. ದೇವರಿಂದ ಹೊರಗೆ ಬರದೇ ಇರತಕ್ಕಂತಹ ವೇದ ಭಾಗ ಅಂತ ಇಲ್ಲ. ಸರಿ, ನಮಗೂ ಅದೇ ಬೇಕಾಯ್ತು. ವೇದವನ್ನ ದೇವರೂ ನೋಡ್ತಾರೆ, ಚತುರ್ಮುಖ ಬ್ರಹ್ಮದೇವರಿಗೂ ಕಾಣಿಸ್ತು, ಗೌತಮರಿಗೂ ಕಾಣಿಸ್ತು, ಅತ್ರಿಗಳಿಗೂ ಕಾಣಿಸ್ತು, ವಸಿಷ್ಠರಿಗೂ ಕಾಣಿಸ್ತು, ವಿಶ್ವಾಮಿತ್ರರಿಗೂ ಕಾಣಿಸ್ತು. ಸರಿ, ಒಂದೇ ವೇದ ಭಗವಂತನಿಂದ ಆರಂಭ ಮಾಡ್ಕೊಂಡು ಎಲ್ರಿಗೂ ಕಾಣಿಸ್ತು. ಒಪ್ತಿರೋ? ಒಪ್ತೇವೆ. ಅಂದ್ರೆ ನಮಗೊಂದು ಪೆಟ್ಟು. ಏನು ಪೆಟ್ಟು ಅಂದ್ರೆ, ಹಾಗಿದ ಮೇಲೆ ಭಗವಂತನಿಗೂ ಬ್ರಹ್ಮಾದಿಗಳಿಗೆ ವ್ಯತ್ಯಾಸ ಏನು ಬಂತು? ಒಂದೇ ವೇದವನ್ನ ಬ್ರಹ್ಮಾದಿಗಳು ನೋಡ್ತಾರೆ, ಭಗವಂತನೂ ನೋಡ್ತಾನೆ ಅಂದ್ಮೇಲೆ ಏನ್ ಸ್ಪೆಷಾಲಿಟಿ ಅದರಲ್ಲಿ ಭಗವಂತನಿಗೂ ಬ್ರಹ್ಮಾದಿ ಋಷಿಗಳಿಗೂ? ಎಲ್ಲ ಒಂದೇ ಆಗ್ಬಿಡ್ತಲ್ಲ. ಎಲ್ಲ ಒಂದೇ ಆದ್ಮೇಲೆ ಏನ್ ವ್ಯತ್ಯಾಸ ಬಂತ್ರಿ? ಅದ್ಭುತ, ಪರಮಾದ್ಭುತ ಇದು. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಹುಚ್ಚಪುರ ಹಾಗೆಲ್ಲ ಆಲೋಚನೆ ಮಾಡಬೇಡ್ರಿ. ವೇದ ಇತ್ಯೇವ ವಿಷ್ಣೋಕ್ತ ತಪಸಾ ದೃಶ್ಯತೆ ಪರೈಹಿ. ಬ್ರಹ್ಮಾದಿ ದೇವತೆಗಳು ಸುಮ್ನೆ ಕೂತಾಗ ವೇದ ಕಾಣೋದಿಲ್ಲ ಕಣ್ಣಿಗೆ, ಅವ್ರು ತಪಸ್ಸು ಮಾಡ್ಬೇಕು. ಬ್ರಹ್ಮಾದಿ ಮುನಿಗಳು, ಬ್ರಹ್ಮಾದಿಗಳು, ದೊಡ್ಡ ದೊಡ್ಡ ಋಷಿಗಳು ತಪಸ್ಸು ಮಾಡಿದರೆ ಮಾತ್ರ ಅವರಿಗೆ ಇದು ವೇದ ಅಂತ ಕಾಣಿಸ್ಕೊಳ್ಳುತ್ತೆ. ನಮ್ಮ ನಾರಾಯಣನಿಗೆ ಹಾಗಲ್ಲ, ಸರ್ವದಾ ಪ್ರತಿಭಾನ. 24 ಗಂಟೆ ಅನಾದ್ಯನಂತ ಕಲ್ಪಗಳವರೆಗೂ ಅನುಸ್ಯೂತವಾಗಿ ಧಾರಾವಾಹಿಕವಾಗಿ ವೇದಗಳ ಜ್ಞಾನ ನಿರಂತರವಾಗಿ ಭಗವಂತನಿಗಿದೆ. ಅವನು ತಪಸ್ಸು ಮಾಡಿ ವೇದಗಳ ಜ್ಞಾನವನ್ನ ಪಡಿಬೇಕಾಗಿಲ್ಲ. ಚತುರ್ಮುಖಾದಿಗಳು ತಪಸ್ಸು ಮಾಡಿ ಭಗವಂತನ ಅನುಗ್ರಹದಿಂದ ಇದನ್ನ ವೇದಾಂತ ದರ್ಶನ ಮಾಡಬೇಕು. ಬಿಟ್ರೆ ಹಾಗೆ ಅವರಿಗೆ ವೇದಗಳ ಪ್ರತಿಭಾನ ಇಲ್ಲ. ಯೋ ವೈ ವೇದಾಂಶ್ಚ ಪ್ರಹಿಣೋತಿ, ವೇದ ಮಂತ್ರ. ಯಾರಿಗಾಗಿ ಹಯಗ್ರೀವ ವೇದಗಳನ್ನ ಕೊಟ್ನೋ ಅಂತ ಬ್ರಹ್ಮದೇವರಿಗೆ ಭಗವದ್ ಅನುಗ್ರಹದಿಂದ ವೇದ ವಿದ್ಯಾ ಪ್ರಾಪ್ತಿ. ಋಷಿಗಳೆಲ್ಲರಿಗೂ ತಪಸ್ಸು, ಬ್ರಹ್ಮದೇವರು 100 ವರ್ಷ ತಪಸ್ಸು ಮಾಡ್ತಾರೆ. ವಿಶ್ವಾಮಿತ್ರರು ಗಾಯತ್ರಿಯನ್ನ ಕಾಣಬೇಕಾದ್ರೆ ನಾವು ನೋಡ್ತೇವೆ ಎಷ್ಟು ಕಷ್ಟ ತಪಸ್ಸು ಮಾಡಿ, ಮಧ್ಯದಲ್ಲಿ ತಪಸ್ಸನ್ನ ಕಳ್ಕೊಂಡು ಮೇನಕೆಯನ್ನ ನೋಡಿ ಎಷ್ಟು ಕಷ್ಟಪಟ್ಟಿದ್ದಾರೆ. ಅವರೆಲ್ಲ ತಪಸ್ಸು ಮಾಡಿ ವೇದಗಳನ್ನ ಕಂಡ್ರೆ ಭಗವಂತನಿಗೆ ಅದರ ಅವಶ್ಯಕತೆಯೇ ಇಲ್ಲ. ಇಷ್ಟು ಹೇಳಿದ್ಮೇಲೆ ಮುಗಿದೋಯ್ತಲ್ಲ, ವ್ಯತ್ಯಾಸ ಗೊತ್ತಾಯ್ತಲ್ಲ ಸ್ಪಷ್ಟವಾಗಿ. ಆದ್ದರಿಂದ ಸಮಸ್ತ ಶಾಸ್ತ್ರಗಳಿಗೂ ವೇದಗಳಿಗೂ ಜಗತ್ತಿಗೂ ಜಗನ್ನಿಯಾಮಕರಾದ ರಮಾ ಬ್ರಹ್ಮಾದಿಗಳಿಗೂ ಒಡೆಯನಾಗಿ ನಿಂತವನು ಹಯಗ್ರೀವ ಅನ್ನೋದೇ ಶಾಸ್ತ್ರಗಳ ಪರಮ ಮುಖ್ಯ ಪ್ರಮೇಯ ಅಂತನ್ನೋದು ನಮಗೆ ಈ ಮೈತ್ರೇಯಿ ಬ್ರಾಹ್ಮಣದಿಂದ ಗೊತ್ತಾಗುವಂತಹ ಒಂದು ಮುಖ್ಯವಾಗಿರತಕ್ಕಂತಹ ಒಂದು ಸಿದ್ಧಾಂತ. ಇಂತಹ ಸಿದ್ಧಾಂತವನ್ನ ನಮ್ಮ ಯಾಜ್ಞವಲ್ಕ್ಯರು ಮೈತ್ರೇಯಿ ದೇವಿಗೆ ಉಪದೇಶವನ್ನ ಮಾಡ್ತಾರೆ. ಅವಳು ಸಾಧನೆ ಮಾಡಿಕೊಂಡು ಮೋಕ್ಷಕ್ಕೆ ಹೋದಲು ಅಂತ ಹೇಳಿ ಮೈತ್ರೇಯಿ ಬ್ರಾಹ್ಮಣದ ಅನುಸಂಧಾನವನ್ನ ಇಲ್ಲಿ ಮುಗಿಸ್ತಾ ಇದ್ದಾರೆ. ಅಲ್ಲಿಂದ ಬರೋದೆ ಈ ಅಧ್ಯಾಯದ ಕೊನೆ ಬ್ರಾಹ್ಮಣ ಇದು. ಇದನ್ನ ಮಧು ಬ್ರಾಹ್ಮಣ ಅಂತ.
ಇಲ್ಲಿ ಹೇಳಿದ ಈ ಆರಂಭದಲ್ಲಿ ಹೃದಯದಲ್ಲಿ ವಾಸ ಮಾಡುವ ಭಗವಂತನ ಉಪಾಸನೆ ಮಾಡಿದ್ರೆ ಮೋಕ್ಷ ಅಂದ್ಬಿಟ್ಟು, ಬಾಹ್ಯ ರೂಪದ ಉಪಾಸನೆಯೋ ಆಂತರದ ಉಪಾಸನೆಯೋ ಅಂತ ಪ್ರಶ್ನೆ ಮಾಡಿಕೊಂಡು, ಆಂತರದ ಅಂದ್ರೆ ಬಾಹ್ಯದಲ್ಲಿ ಉಪಾಸನೆ ಮಾಡಿಬಿಟ್ರೆ ಅದು ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ. ಮುಕ್ತ್ಯರ್ಥಂ ಆತ್ಮಯೋಗ್ಯಂ ಹಿ ಕಾರ್ಯಮೇವಕ್ಯುಪಾಸನಂ, ಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಹೇಳಿ ಪ್ರಮೇಯ. ಮೋಕ್ಷಕ್ಕಾಗಿ ಬಿಂಬರೂಪದ ಉಪಾಸನೆ, ಹೃದಯದಲ್ಲಿ ಉಪಾಸನೆ ಮಾಡಬೇಕು ದೇವರು. ಹೃದಯದಲ್ಲಿ ಭಗವಂತನ ಉಪಾಸನೆಯನ್ನು ನಾವು ಮಾಡಬೇಕು ಅಂತಂದ್ರೆ ಸಾಧ್ಯ ಇಲ್ಲ, ಬಹಳ ಕಷ್ಟ ಇದೆ. ಜಿತೇಂದ್ರಿಯತ್ವಾದಿ ಗುಣಗಳು ಬೇಕು. ಅದಕ್ಕೆ ಇಂದ್ರಿಯಗಳನ್ನ ಗೆಲ್ಲೋದು ಹೇಗೆ ಅನ್ನುವಂತಹ ಉಪಾಯವನ್ನು ಪಾಠ ಮಾಡಬೇಕು. ಅದರ ಮೇಲೆ ಭಗವಂತ ಹೇಗಿದ್ದಾನೆ ಎನ್ನುವಾಗ ಮೂರ್ತ ವಿಲಕ್ಷಣ ಅಂತನ್ನುವಾಗ ಮೂರ್ತ ಪದಾರ್ಥಗಳು ಯಾವುದು, ಅಮೂರ್ತ ಪದಾರ್ಥಗಳು ಯಾವುದು ಅದೆಲ್ಲ ಹೇಳಿದ್ರು. ತದ್ವಿಲಕ್ಷಣನಾದ ಭಗವಂತನ ಬಗ್ಗೆ ನಮಗೆ ತಿಳಿಸಿಕೊಟ್ರು. ಅಲ್ಲಿಂದ ಇನ್ನು ಮುಂದಕ್ಕೆ ಭಗವಂತ ಮೂರ್ತ ಸಾರ, ರುದ್ರಾದಿ ದೇವತೆಗಳಿಗೂ ಸಾರ, ರಮಾ ಬ್ರಹ್ಮಾದಿಗಳಿಗೂ ಸಾರ ಅಂತ ಹೇಳಿ ನಮಗೆ ಉಪದೇಶ ಮಾಡಬೇಕು, ಭಕ್ತಿಯನ್ನು ಪಾಠ ಮಾಡಿದ್ರು. ಈಗ ಕೆಲವರಿಗೆ ಡೌಟ್ ಬರುತ್ತೆ, ಅಲ್ಲ ರೀ, ಬಾಹ್ಯದಲ್ಲಿ ಹೊರಗಡೆ ಮಾಡುವ ಉಪಾಸನೆಗಿಂತ ಒಳಗಡೆ ಮಾಡುವ ಉಪಾಸನೆ ಶ್ರೇಷ್ಠ ಆದ್ದರಿಂದ ಹೊರಗೆ ಕಾಣುವ ಭಗವದ್ರೂಪ ಮತ್ತು ಹೃದಯದಲ್ಲಿರುವ ಭಗವದ್ರೂಪಗಳು ಬೇರೆ ಬೇರೆ, ಎರಡೂ ಒಂದೇ ಆಗಿದ ಮೇಲೆ ಅಲ್ಲಿ ಮಾಡಿದ್ರೇನು ಇಲ್ಲಿ ಮಾಡಿದ್ರೇನು? ಆದ್ದರಿಂದ ಉಪನಿಷತ್ ಏನ್ ಹೇಳುತ್ತೆ, ಆಂತರೋಪಾಸನೆಯೇ, ಹೃದಯದಲ್ಲಿ ಮಾಡುವ ಉಪಾಸನೆಯೇ ಮೋಕ್ಷ ಹೇತು, ಮೋಕ್ಷ ಸಾಧನ ಅಂತ ಹೇಳಿರೋದ್ರಿಂದ ನನಗೊಂದು ಡೌಟ್ ಬಂತು. ಈಗ ಹೊರಗಿರುವ ಭಗವದ್ರೂಪಕ್ಕೂ ಒಳಗಿರುವ ಭಗವದ್ರೂಪಕ್ಕೂ ಭೇದ, ಆದ್ದರಿಂದ ಶಾಸ್ತ್ರ ಹೇಳುವ ಸ್ವಗತ ಭೇದ ವರ್ಜಿತತ್ವ ಅಂತನ್ನೋದು ಹೋಯಿತು. ಅಂದ್ರೆ ಅದಕ್ಕೆ ಉಪನಿಷತ್ ಹೇಳುತ್ತೆ ಹಾಗೆಲ್ಲ ಇಲ್ಲ, ಹೊರಗಿನ ರೂಪ ಒಳಗಿನ ರೂಪ ಎರಡು ಒಂದೇ, ಅದಕ್ಕೇನು ಭೇದ ಇಲ್ಲ. ಹೊರಗಿರುವ ಭಗವದ್ರೂಪಕ್ಕೂ ಒಳಗೆ ಸನ್ನಿಹಿತವಾದ ಭಗವದ್ರೂಪಕ್ಕೂ ಯತ್ಕಿಂಚಿತ್ ಭೇದವೂ ಇಲ್ಲ ಅನ್ನೋದನ್ನ ತಿಳಿಸಿ, ಈಗ ಜಸ್ಟ್ ಸಮಸ್ತ ಶಾಸ್ತ್ರವನ್ನ ಹೊರಗೆ ಕೊಟ್ಟ ಹಯಗ್ರೀವ ದೇವರ ಮಹಿಮೆಯನ್ನು ವಿಶೇಷವಾಗಿ ನಮಗೆ ತಿಳಿಸಿಕೊಡುವಂತಹ ಒಂದು ಬ್ರಾಹ್ಮಣ ಈಗ ಬರುವಂತಹ ಮಧು ಬ್ರಾಹ್ಮಣ. ತುಂಬಾ ಸುಲಭದ ಬ್ರಾಹ್ಮಣ, ಏನ್ ಕಷ್ಟ ಏನಿಲ್ಲ, ವಾಕ್ಯಾರ್ಥ ಏನಿಲ್ಲ, ಸುಲಭದಲ್ಲಿ ನಡೆಸ್ತಾರೆ ಆಚಾರ್ಯರು. ಹಯಗ್ರೀವ ರೂಪದ ಇನ್ನೂ ವಿಶೇಷ ಮಹಿಮೆಗಳನ್ನ ಹೇಳ್ತಾರೆ. ಅದಾದ ಮೇಲೆ ಹೊರಗಿನ ರೂಪಕ್ಕೂ ಒಳಗಿನ ರೂಪಕ್ಕೂ ಏನೂ ಭೇದ ಇಲ್ಲ ಅನ್ನೋದನ್ನ ವಿವರಣೆ ಮಾಡಿ ಕೊನೆಗೆ ಅಂತಹ ಭಗವಂತನ ಉಪಾಸನೆಯಿಂದ ಮೋಕ್ಷ ಅನ್ನೋದನ್ನ ಹೇಳಿ ಈ ಅಧ್ಯಾಯವನ್ನ ಕಂಡ ಋಷಿ ಪರಂಪರೆಯ ಪರಿಚಯವನ್ನ ಮಾಡಿಕೊಟ್ಟು ಈ ಅಧ್ಯಾಯವನ್ನ ಸಮಾಪ್ತಿ ಮಾಡ್ತಾರೆ. ಪರ್ವಕಾಲದಲ್ಲಿ ಅದು ಪ್ರದೋಷ ಇರೋದ್ರಿಂದ ಪ್ರದೋಷದಲ್ಲಿ ಉಪನಿಷತ್ತಿನ ಪಾಠ, ವೇದಗಳ ಪಾಠ ಅನುಸಂಧಾನ ಮಾಡೋ ಹಾಗಿಲ್ಲ. ಆದ್ದರಿಂದ ನಾಳೆ ದಿವಸ ಅನಿವಾರ್ಯವಾಗಿ ಪ್ರದೋಷ ನಿಮಿತ್ತ ಪಾಠ ಇರೋದಿಲ್ಲ. ಮತ್ತೆ ಇನ್ನು ಮಧು ಬ್ರಾಹ್ಮಣವನ್ನ ನೆಕ್ಸ್ಟ್ ಸೋಮವಾರದಿಂದ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ, ಎಲ್ಲರಿಗೂ ಮೈತ್ರೇಯಿ ಬ್ರಾಹ್ಮಣದಲ್ಲಿ ತಿಳಿಸಿಕೊಟ್ಟ ಪ್ರಮೇಯಗಳ ಜ್ಞಾನವಾಗಿ ಭಗವಂತನ ಸರ್ವೋತ್ತಮತ್ವಾನುಸಂಧಾನ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.